Hi dear first PUC students, ಈ ವಿಡಿಯೋದಲ್ಲಿ ನಾವು ನಿಮ್ಮ ಫಸ್ಟ್ ಲೆಸನ್ ದ ಜೆಂಟಲ್ಮೆನ್ ಆಫ್ ದ ಜಂಗಲ್ ಅಂತಕ್ಕಂತಹ ಒಂದು ಸ್ಟೋರಿಯನ್ನ ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ ನೋಡಿ, ಇಲ್ಲಿ ಜೆಂಟಲ್ಮೆನ್ ಆಫ್ ದ ಜಂಗಲ್ ಅಂತ ಟೈಟಲ್ ಏನಿದೆನೋ ಇದು ಆ ಒಂದು ಕಾಡಿನಲ್ಲಿರ್ತಕ್ಕಂತಹ ಪ್ರಾಣಿಗಳನ್ನ ಕುರಿತು ಹೇಳಿರ್ತಕ್ಕಂತಹ ಒಂದು ಸೆಂಟೆನ್ಸ್ ಆಗಿದೆ. ಇದನ್ನ ಯೋಮೋ ಕೆನ್ಯಾಟ ಅಂತಕ್ಕಂತಹ ರೈಟರ್ ಅವರು ಬರೆದಿದ್ದಾರೆ. ಚಿತ್ರದಲ್ಲಿ ಗಮನಿಸಿ ವಿದ್ಯಾರ್ಥಿಗಳೇ, ಒಂದು ದಟ್ಟವಾದ ಕಾಡಿದೆ. ಆ ಕಾಡಿನ ಒಳಗಡೆ ಒಂದು ಸಣ್ಣ ಗುಡಿಸಲು ಅಥವಾ ಮನೆಯನ್ನ ನೀವು ಗಮನಿಸ್ತಾ ಇದ್ದೀರಾ. ಮತ್ತು ಆ ಮನೆಯ ಮೇಲೆ ಒಂದು ಮೊಸಳೆ ಇದೆ, ಆ ಮನೆಯ ಒಳಗಡೆ ಒಂದು ಆನೆ ಇದೆ, ಮತ್ತು ಮನೆಯ ಮುಂದ್ಗಡೆ ಒಂದು ಚಿರತೆ, ಒಂದು ಸಿಂಹ ಮತ್ತು ಎಮ್ಮೆ ಮತ್ತು ಫಾಕ್ಸ್, ಈ ಒಂದು ಪ್ರಾಣಿಗಳನ್ನು ನಾವು ನೋಡ್ತಾ ಹೋಗ್ತೀವಿ ವಿದ್ಯಾರ್ಥಿಗಳೇ. ಈ ಎಲ್ಲ ಪ್ರಾಣಿಗಳು ಸೇರಿಕೊಂಡು ಒಬ್ಬ ಮನುಷ್ಯನನ್ನ, ಅಂದರೆ ಈ ಒಂದು ಮನೆ ಏನು ಕಟ್ಕೊಂಡಿರ್ತಾನೋ ಆ ಒಬ್ಬ ವ್ಯಕ್ತಿಯನ್ನ ಯಾವ ರೀತಿ ಮೋಸ ಮಾಡ್ತವೆ ಅಂತಕ್ಕಂಥದ್ದನ್ನ ಈ ಒಂದು ಸ್ಟೋರಿ ಒಳಗೊಂಡಿದೆ. ಬನ್ನಿ ವಿದ್ಯಾರ್ಥಿಗಳೇ, ಈ ಒಂದು ಬ್ಯೂಟಿಫುಲ್ ಸ್ಟೋರಿಯನ್ನು ಸ್ಟಡಿ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಈ ಒಂದು ಸ್ಟೋರಿಯನ್ನು ಬರೀಲಿಕ್ಕೆ ಮುಖ್ಯ ಕಾರಣ ಏನು ಅಂತಕ್ಕಂಥದ್ದನ್ನು ಆರಂಭದಲ್ಲಿ ನಾವು ನೋಡೋಣ. In the late 19th century, the chief European powers divided Africa among themselves. ವಿದ್ಯಾರ್ಥಿಗಳೇ, ನಮ್ಮ ಭಾರತ ದೇಶವನ್ನು ಯಾವ ರೀತಿ ಯುರೋಪಿಯನ್ನರು ವಶಪಡಿಸಿಕೊಂಡಿದ್ರೋ ಅದೇ ರೀತಿಯೇ ಸುಮಾರು 19ನೇ ಶತಮಾನದಲ್ಲಿ ಈ ಯುರೋಪಿಯನ್ ರಾಷ್ಟ್ರಗಳೇನಿದಾವೋ, ಯುರೋಪಿಯನ್ ಪವರ್ಸ್ ಏನಿದಾವೋ ಅವು ಆಫ್ರಿಕಾದ ದೇಶಗಳನ್ನು ತಮ್ಮಲ್ಲೇ ಡಿವೈಡ್ ಮಾಡ್ಕೊಂಡಿರ್ತವೆ. ಅಂದರೆ ಭಾರತ ದೇಶವನ್ನು ಯಾವ ರೀತಿ ಬ್ರಿಟಿಷರು ಆಳ್ವಿಕೆ ಮಾಡ್ತಿರ್ತಾರೆ, ಅದ್ರ ಜೊತೆಗೆ ಫ್ರೆಂಚರು ಕೂಡ ಇಲ್ಲಿ ಬಂದಿರ್ತಾರೆ, ಡಚ್ಚರು ಕೂಡ ಬಂದಿರ್ತಾರೆ, ಪೋರ್ಚುಗೀಸರು ಕೂಡ ಬಂದಿರ್ತಾರಲ್ವಾ. ಸೊ ಅವರೆಲ್ಲರೂ ಕೂಡ ಆಫ್ರಿಕಾದಲ್ಲೂ ಕೂಡ ದಾಳಿ ಮಾಡಿರ್ತಾರೆ, ಆ ದೇಶಗಳನ್ನು ವಶಪಡಿಸ್ಕೊಂಡಿರ್ತಾರೆ. They could do this because European arms were superior and because the African chiefs did not understand the meaning of the treaties they were asked to sign. Yes, ನೋಡಿ, ಇವರು ಯುರೋಪಿಯನ್ ರಾಜರುಗಳು ಅಥವಾ ಯುರೋಪಿಯನ್ ಕಂಟ್ರಿಗಳು ಏನಿರ್ತವೋ ಅವ್ರು ಏನು ಅಂದ್ಕೊಂಡಿರ್ತಾರೆ, ನಮ್ಮ ಒಂದು ಆರ್ಮ್ಸ್ ಅಂದರೆ ನಮ್ಮ ಸೈನಿಕ ಸಾಮರ್ಥ್ಯ ಏನಿದೆನೋ ಅದು ಎಲ್ಲರಿಗಿಂತ ಸುಪೀರಿಯರ್ ಆಗಿರ್ತಕ್ಕಂಥದ್ದು, ಎಲ್ಲ ಜಗತ್ತನ್ನು ನಾವೇ ಆಳಲಿಕ್ಕೆ ಸಮರ್ಥರು ಅಂತೇಳಿ ಅವರು ಅಂದ್ಕೊಂಡಿರ್ತಾರೆ. ಹಾಗಾಗಿ ಅವ್ರು ಏನು ಮಾಡಿರ್ತಾರೆ ಅಂದರೆ, ಈ ಒಂದು ಆಫ್ರಿಕನ್ ಚೀಫ್ಸ್ ಅಂದರೆ ಆಫ್ರಿಕನ್ ಕಿಂಗ್ಸ್ ಅಂತ ನಾವು ಹೇಳ್ಕೋಬಹುದು, ಆ ಆಫ್ರಿಕಾದ ಎಲ್ಲ ರಾಜರುಗಳನ್ನು ಒಂದು ಸಹಿ ಮಾಡಿಸ್ಕೊಂಡಿರ್ತಾರೆ. ಅಂದರೆ ಅವ್ರ ಜೊತೆ ಒಂದು ಒಪ್ಪಂದವನ್ನು ಮಾಡ್ಕೊಂಡಿರ್ತಾರೆ. ಅವರ ಎಲ್ಲ ಭೂಮಿಯನ್ನು ಕೂಡ ಅವರಿಗೆ ತಿಳಿಯದ ಹಾಗೆ ಏನು ಮಾಡಿರ್ತಾರೆ ಅಂದರೆ ತಮ್ಮ ವಶಕ್ಕೆ ತೆಗೆದುಕೊಂಡಿರ್ತಾರೆ. As a result, Africans lost the lands they had traditionally lived on and cultivated. ಅಲ್ಲಿವರೆಗೂ ಆ ಒಂದು ಭೂಮಿಯನ್ನು ಏನು ಹೊಂದಿರ್ತಾರೋ ಆಫ್ರಿಕನ್ ದೇಶದ ಜನಗಳು, ಆ ಎಲ್ಲ ತಮ್ಮ ಭೂಮಿಯನ್ನು, ಅಂದರೆ ಆಫ್ರಿಕಾ ಅಂತಕ್ಕಂಥದ್ದು ಆ ಜನಗಳಿಗೆ ಸಂಬಂಧಪಟ್ಟಿದ್ದು, ಅದೆಲ್ಲವನ್ನು ಕೂಡ ಈ ಯುರೋಪಿಯನ್ನರಿಗೆ ಕೊಟ್ಬಿಡ್ತಾರೆ. ಅದು ಅವ್ರಿಗೆ ಗೊತ್ತೇ ಇರೋದಿಲ್ಲ. Their attitude toward European expansion is made clear in the ಫಾಲೋಯಿಂಗ್ ಫೇಬಲ್. ಯಾವ ರೀತಿ ಯುರೋಪಿಯನ್ ರಾಷ್ಟ್ರಗಳು ಆಫ್ರಿಕಾದಲ್ಲಿ ಒಂದು ಲ್ಯಾಂಡನ್ನು ವಶಪಡಿಸ್ಕೊಳ್ತಕ್ಕಂತಹ ಕೆಲಸವನ್ನು ಮಾಡಿದ್ವು ಅನ್ನೋದನ್ನು ಈ ಒಂದು ಸ್ಟೋರಿಯಲ್ಲಿ ನಮ್ಮ ರೈಟರ್ ಹೇಳ್ತಾ ಹೋಗ್ತಾರೆ ಕಥೆಯ ರೂಪದಲ್ಲಿ. ವಿಚ್ ರಿಫ್ಲೆಕ್ಟ್ಸ್ ದ ಆಟಿಟ್ಯೂಡ್ ಆಫ್ ದ ಕಿಕುಯು ಪೀಪಲ್. ಎಸ್, ಆ ಒಂದು ಕಿಕುಯು ಪೀಪಲ್ ಏನಿದ್ರು ಅಂದರೆ ಜನಗಳು, ಅಂದರೆ ಆ ಕೀನ್ಯಾದಲ್ಲಿ ವಾಸ ಮಾಡ್ತಕ್ಕಂತಹ ಜನಗಳು ಅವರಾಗಿರ್ತಾರೆ. ಟುವರ್ಡ್ ಯುರೋಪಿಯನ್ ಲಾಸ್ ಆ್ಯಂಡ್ ಕಮಿಷನ್ಸ್. ಎಸ್, ಆ ಯುರೋಪಿಯನ್ ಕಾನೂನುಗಳೇನಿದಾವೋ, ಇಲ್ಲಿ ಕಾಡು ಪ್ರಾಣಿಗಳು ಚಿತ್ರದಲ್ಲಿ ಗಮನಿಸ್ತಿರಲ್ವಾ, ಅವು ಯಾವ ರೀತಿಯ ರೂಲ್ಸ್ಗಳನ್ನು ಮಾಡ್ಕೊಂಡಿದ್ವು ಅಂತಕ್ಕಂಥದ್ದನ್ನು ನಾವು ಈ ಸ್ಟೋರಿಯಲ್ಲಿ ನೋಡ್ತೇವೆ. ಯುರೋಪಿಯನ್ ರಾಷ್ಟ್ರಗಳು ಏನು ಕಾನೂನು ಮಾಡಿದ್ವೋ ಅವುಗಳು ಈ ಒಂದು ಕಾಡು ಪ್ರಾಣಿಗಳು ಏನು ಕಾನೂನು ಮಾಡ್ತಾವೋ ಈ ಸ್ಟೋರಿಯಲ್ಲಿ ಅದಕ್ಕೆ ಸಮ ಅಂತಕ್ಕಂಥದ್ದನ್ನು ನಮ್ಮ ರೈಟರ್ ಹೇಳ್ತಾ ಹೋಗ್ತಾರೆ. ವಿದ್ಯಾರ್ಥಿಗಳೇ, ಲುಕ್ ಎಟ್ ದ ಫಸ್ಟ್ ಪ್ಯಾರಾಗ್ರಾಫ್. ಒನ್ಸ್ ಅಪಾನ್ ಎ ಟೈಮ್ ಆನ್ ಎಲಿಫೆಂಟ್ ಮೇಡ್ ಅ ಫ್ರೆಂಡ್ಶಿಪ್ ವಿತ್ ಎ ಮ್ಯಾನ್. ಎಸ್, ಒಂದಾನೊಂದು ಕಾಲದಲ್ಲಿ ಒಂದು ಆನೆ ಒಬ್ಬ ವ್ಯಕ್ತಿಯ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳುತ್ತೆ, ಅಂದರೆ ಅವರಿಬ್ಬರು ಕೂಡ ತುಂಬ ಒಳ್ಳೆ ಗೆಳೆಯರಾಗ್ತಾರೆ. ಒನ್ ಡೇ ಎ ಹೆವಿ ಥಂಡರ್ ಸ್ಟೋರ್ಮ್ ಬ್ರೋಕ್ ಔಟ್. ದ ಎಲಿಫೆಂಟ್ ವೆಂಟ್ ಟು ಹೀಸ್ ಫ್ರೆಂಡ್. ಎಸ್, ಒಂದು ದಿನ ಇದಕ್ಕಿದ್ದ ಹಾಗೆಯೇ ಬಿರುಗಾಳಿ ಸಮೇತ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಸಂದರ್ಭದಲ್ಲಿ ಈ ಒಂದು ಎಲಿಫೆಂಟ್ ಏನು ಮಾಡುತ್ತೆ ಅಂದರೆ ಆ ಫ್ರೆಂಡ್ ಅಂದರೆ ವ್ಯಕ್ತಿ ಏನಿದ್ನೋ ಅವನ ಮನೆಗೆ ಹೋಗುತ್ತೆ. ಹೂ ಹ್ಯಾಡ್ ಅ ಲಿಟಲ್ ಹಟ್ ಅಟ್ ದ ಎಡ್ಜ್ ಆಫ್ ದ ಫಾರೆಸ್ಟ್. ಆ ವ್ಯಕ್ತಿ ಆ ಒಂದು ಫಾರೆಸ್ಟ್ ಏನಿರುತ್ತೋ ಅದರ ಒಂದು ಗಡಿ ಭಾಗದಲ್ಲಿ ಒಂದು ಸಣ್ಣ ಗುಡಿಸಲನ್ನು ಕಟ್ಕೊಂಡಿರ್ತಾನೆ. ಆ್ಯಂಡ್ ಸೆಡ್ ಟು ಹಿಮ್. ಈ ಹೋಗಿರ್ತಕ್ಕಂತಹ ಆನೆ ಅವನಿಗೆ ಏನು ಹೇಳ್ತೆ ನೋಡಿ, ಮೈ ಡಿಯರ್ ಗುಡ್ ಮ್ಯಾನ್, ವಿಲ್ ಯು ಪ್ಲೀಸ್ ಲೆಟ್ ಮೀ ಪುಟ್ ಮೈ ಟ್ರಂಕ್ ಇನ್ಸೈಡ್ ಯುವರ್ ಹಟ್ ಟು ಕೀಪ್ ಇಟ್ ಔಟ್ ಆಫ್ ದಿಸ್ ಟೊರೆನ್ಷಿಯಲ್ ರೈನ್. ಎಸ್, ನೋಡಪ್ಪ ಗಿಳಿಯ, ಹೊರಗಡೆ ತುಂಬ ಜೋರಾಗಿರ್ತಕ್ಕಂತಹ ಟಾರೆನ್ಷಿಯಲ್ ಅಂದರೆ ತುಂಬ ಹೆವಿ ರೈನ್ ಬರ್ತಾ ಇದೆ, ಹಾಗಾಗಿ ನೀನೊಬ್ಬ ಒಳ್ಳೆಯ ವ್ಯಕ್ತಿ ಇದೆಯಾ, ನನ್ನ ಒಂದು ಟ್ರಂಕ್ ಅಂದರೆ ಆ ಒಂದು ಸೊಂಡಿಲು ಏನಿರುತ್ತೋ ಅದನ್ನು ನಿನ್ನ ಗುಡಿಸಲ ಒಳಗಡೆ ಇಟ್ಕೊಂಡು ನನಗೆ ಸ್ವಲ್ಪ ಸಹಾಯ ಮಾಡ್ತೀಯಾ ಅಂಥೇಳಿ ಈ ಆನೆ ಏನು ಮಾಡುತ್ತೆ, ಆ ವ್ಯಕ್ತಿಯನ್ನು ಕೇಳುತ್ತೆ, ಅಂದರೆ ಸಹಾಯ ಯಾಚನೆಯನ್ನು ಮಾಡ್ತಾ ಇದೆ. ಆ ವ್ಯಕ್ತಿ ತುಂಬ ಒಳ್ಳೆ ವ್ಯಕ್ತಿ ಆಗಿರ್ತಾನೆ. ಏನು ಮಾಡ್ತಾನೆ ನೋಡಿ, ದ ಮ್ಯಾನ್ ಸೀಯಿಂಗ್ ವಾಟ್ ಸಿಚುವೇಶನ್ ಹಿಸ್ ಫ್ರೆಂಡ್ ವಾಸ್ ಇನ್ ರಿಪ್ಲೈಡ್,
ಮೈ ಡಿಯರ್ ಗುಡ್ ಎಲಿಫೆಂಟ್, ಮೈ ಹಟ್ ಈಸ್ ವೆರಿ ಸ್ಮಾಲ್, ಬಟ್ ದೇರ್ ಈಸ್ ರೂಮ್ ಫಾರ್ ಯುವರ್ ಟ್ರಂಕ್ ಆ್ಯಂಡ್ ಮೈ ಸೆಲ್ಫ್. ಎಸ್, ಆ ವ್ಯಕ್ತಿ ಮೊದಲಿಗೆ ಹೇಳಿದಾಗೆ ತುಂಬ ಒಳ್ಳೆ ವ್ಯಕ್ತಿ ಆಗಿರ್ತಾನೆ. ಹಾಗಾಗಿ ಏನು ಮಾಡ್ತಾನೆ, ಆ ಒಂದು ತನ್ನ ಗೆಳೆಯನ ಪರಿಸ್ಥಿತಿಯನ್ನು, ಆ ಒಂದು ತಂಡ ಸ್ಟೋಮಲ್ಲಿ ತನ್ನ ಗೆಳೆಯ ಎಷ್ಟು ಕಷ್ಟವನ್ನು ಎದುರಿಸ್ತಾ ಇದ್ದಾನೆ ಅಂತಕ್ಕಂಥದ್ದನ್ನು ನೋಡಿ ಕರುಣೆಯನ್ನು ತೋರಿಸ್ತಾ ಇದ್ದಾನೆ. ನೋಡಪ್ಪ ಡಿಯರ್ ಎಲಿಫೆಂಟ್, ನನ್ನ ಗುಡಿಸಲು ತುಂಬ ಚಿಕ್ಕದಾಗಿದೆ, ಬಟ್ ನಿನ್ನ ಟ್ರಂಕನ್ನು ಇಟ್ಕೊಳ್ಳಿಕ್ಕೆ ಎಷ್ಟು ಜಾಗ ಬೇಕೋ ಮತ್ತು ನನಗೆ ಎಷ್ಟು ಸ್ಥಳ ಬೇಕೋ ಅಷ್ಟು ಈ ಒಂದು ರೂಮಲ್ಲಿ ಇದೆ, ಅವಕಾಶ ಇದೆ. ಹಾಗಾಗಿ ನಿನ್ನ ಒಂದು ಟ್ರಂಕನ್ನು ಒಳಗಡೆ ಇಡಬಹುದು ಅಂತೇಳಿ ಹೇಳ್ತಾ ಇದ್ದಾನೆ ಆ ವ್ಯಕ್ತಿ. ಪ್ಲೀಸ್ ಪುಟ್ ಯುವರ್ ಟ್ರಂಕ್ ಇನ್ ಜೆಂಟ್ಲಿ. ಎಸ್, ನಿಧಾನಕ್ಕೆ ನಿನ್ನ ಒಂದು ಟ್ರಂಕನ್ನು ಈ ಗುಡಿಸಲ ಒಳಗಡೆ ಇಡು ಅಂಥೇಳಿ ಪರ್ಮಿಷನನ್ನು ಆ ವ್ಯಕ್ತಿ ಕೊಡ್ತಾ ಇದ್ದಾನೆ ಎಲಿಫೆಂಟ್ಗೆ. ದ ಎಲಿಫೆಂಟ್ ಥ್ಯಾಂಕ್ಡ್ ಹಿಸ್ ಫ್ರೆಂಡ್ ಸೇಯಿಂಗ್, ಯು ಹ್ಯಾವ್ ಡನ್ ಮೀ ಅ ಗುಡ್ ಡೀಡ್ ಆ್ಯಂಡ್ ಒನ್ ಡೇ ಐ ಶಾಲ್ ರಿಟರ್ನ್ ಯುವರ್ ಕೈಂಡ್ನೆಸ್. ನೋಡಪ್ಪ ಗೆಳೆಯ, ನನ್ನ ಕಷ್ಟ ಕಾಲದಲ್ಲಿ ನೀನು ತುಂಬ ನನಗೆ ಹೆಲ್ಪ್ ಮಾಡ್ತಾ ಇದೆಯಾ, ಹಾಗಾಗಿ ನಾನು ನಿನ್ನ ಸಹಾಯವನ್ನು ಯಾವತ್ತೂ ಕೂಡ ಮರೆಯೋದಿಲ್ಲ. ಐ ಶಾಲ್ ರಿಟರ್ನ್ ಯುವರ್ ಕೈಂಡ್ನೆಸ್. ನಿನ್ನ ಒಂದು ಕೈಂಡ್ನೆಸ್ ಏನು ತೋರಿಸ್ತಾ ಇದೆಯೋ, ಕಷ್ಟ ಬಂದಾಗ ನಾನು ಕೂಡ ನಿನಗೆ ಹೆಲ್ಪ್ ಮಾಡ್ತೇನೆ ಅಂತಕ್ಕಂಥ ಒಂದು ಪ್ರಾಮಿಸ್ನೊಂದಿಗೆ ಆ ಎಲಿಫೆಂಟ್ ತನ್ನ ಒಂದು ಟ್ರಂಕನ್ನು ಗುಡಿಸಲೊಳಗಡೆ ಇಡಲಿಕ್ಕೆ ರೆಡಿ ಆಗ್ತಾ ಇದೆ. ಬಟ್ ವಾಟ್ ಫಾಲೋಡ್? As soon as the elephant put his trunk inside the hut, slowly he pushed his head inside and finally flung the man out in the rain. ಎಸ್, ನೋಡಿ ಏನಾಗುತ್ತೆ, ಆ ಒಂದು ಆನೆಗೆ ಸಹಾಯ ಆಗಲಿ ಅಂತೇಳಿ ವ್ಯಕ್ತಿ ಅವಕಾಶವನ್ನು ಕೊಡ್ತಾನೆ. ಆದರೆ ಆನೆ ಏನು ಮಾಡುತ್ತೆ, ನಿಧಾನಕ್ಕೆ ತನ್ನ ಟ್ರಂಕನ್ನು ಮೊದಲಿಗೆ ಒಳಗಡೆ ಇಡುತ್ತೆ. ನಂತರದಲ್ಲಿ ನಿಧಾನಕ್ಕೆ ಸ್ಲೋಲಿ ಹಿ ಪುಷ್ಡ್ ಹಿಸ್ ಹೆಡ್, ತನ್ನ ತಲೆ ಏನಿತ್ತೋ ಹಾಗೆ ನಿಧಾನಕ್ಕೆ ಗುಡಿಸಲ ಒಳಗಡೆ ಪುಷ್ ಮಾಡ್ತಾ ಹೋಗುತ್ತೆ. ನಂತರದಲ್ಲಿ ಫ್ಲಂಗ್ ದ ಮ್ಯಾನ್, ಅಂದರೆ ಆ ವ್ಯಕ್ತಿಯನ್ನು ಎತ್ತಿ ಮಳೆಯ ಒಳಗಡೆ ಬಿಸಾಕ್ತಾ ಇದೆ ಆ ವ್ಯಕ್ತಿಯನ್ನು. ಆ್ಯಂಡ್ ದೆನ್ ಲೇ ಡೌನ್ ಕಂಫರ್ಟಬಲಿ ಇನ್ಸೈಡ್ ಹಿಸ್ ಫ್ರೆಂಡ್ಸ್ ಹಟ್. ಎಸ್, ನೋಡಿ ಆ ಗುಡಿಸಲ ಒಳಗಡೆ ಕಂಫರ್ಟಬಲ್ ಆಗಿ ಮಲಗ್ತಾ ಇದೆ, ಅಂದರೆ ಸಂಪೂರ್ಣವಾಗಿ ಆನೆ ಎಂಟ್ರಿ ಕೊಡ್ತಾ ಇದೆ. ಸೇಯಿಂಗ್, ಮೈ ಡಿಯರ್ ಗುಡ್ ಫ್ರೆಂಡ್, ಯುವರ್ ಸ್ಕಿನ್ ಈಸ್ ಹಾರ್ಡರ್ ದೆನ್ ಮೈನ್. ನೋಡಪ್ಪ ಗೆಳೆಯ, ನಿನ್ನ ಸ್ಕಿನ್ ಅಂದರೆ ಚರ್ಮ ಏನಿದೆನೋ ಅದು ನನ್ನ ಚರ್ಮಕ್ಕಿಂತ ತುಂಬ ಹಾರ್ಡ್ ಆಗಿದೆ. ಆ್ಯಂಡ್ ಆ್ಯಸ್ ದೆರ್ ಈಸ್ ನಾಟ್ ಎನಫ್ ರೂಮ್ ಫಾರ್ ಬೋತ್ ಆಫ್ ಅಸ್. ನಮಗಿಬ್ಬರಿಗೂ ಕೂಡ ಸಾಧ್ಯ ಆಗುವಷ್ಟು, ಅಂದರೆ ಸಾಕಾಗುವಷ್ಟು ಸ್ಥಳ ಈ ಒಂದು ಗುಡಿಸಲಿನಲ್ಲಿ ಇಲ್ಲ. ಯು ಕ್ಯಾನ್ ಅಫೋರ್ಡ್ ಟು ರಿಮೇನ್ ಇನ್ ದ ರೈನ್. ಎಸ್, ನೀನೇನು ಮಾಡ್ಬೋದು, ಆ ಒಂದು ಮಳೆಯಲ್ಲಿ ಇರಲಿಕ್ಕೆ ನಿನ್ನ ಕಡೆಯಿಂದ ಸಾಧ್ಯ ಆಗುತ್ತೆ, ಅಷ್ಟೊಂದು ನಿನ್ನ ಚರ್ಮ ಗಟ್ಟಿಯಾಗಿದೆ. ವೈಲ್ ಐ ಆಮ್ ಪ್ರೊಟೆಕ್ಟಿಂಗ್ ಮೈ ಡೆಲಿಕೇಟ್ ಸ್ಕಿನ್. ನನ್ನ ಒಂದು ಸ್ಕಿನ್ ಏನಿದೆನೋ ತುಂಬ ಮೃದುವಾಗಿರ್ತಕ್ಕಂಥದ್ದು, ಆ ಮಳೆಯಲ್ಲಿ ನನಗೆ ಇರಲಿಕ್ಕೆ ಆಗೋದಿಲ್ಲ, ಹಾಗಾಗಿ ನಾನು ಒಳಗಡೆ ಇರ್ತೇನೆ, ನೀನು ಅಲ್ಲೇ ಇರು ಅಂತಕ್ಕಂಥದ್ದನ್ನು. ಹೇಲ್ ಸ್ಟೋಮ್ ಅಂದರೆ ಆಲೆ ಕಲ್ಲುಗಳು ಏನು ಬೀಳ್ತಾ ಇದ್ದವೋ ಅದರ ಏಟಿಗೆ ನನ್ನ ಒಂದು ಡೆಲಿಕೇಟ್ ಸೂಕ್ಷ್ಮ ಚರ್ಮ ತಡ್ಕೊಳ್ಳೋದಿಲ್ಲ, ನೀನು ಸ್ಟ್ರಾಂಗ್ ಆಗಿದೆಯಾ, ಹಾಗಾಗಿ ನೀನು ಅಲ್ಲೇ ಇರು ಅಂತಕ್ಕಂಥದ್ದನ್ನು ಆನೆ ಆ ವ್ಯಕ್ತಿಗೆ ಹೇಳ್ತಾ ಇದೆ. ದ ಮ್ಯಾನ್ ಸೀಯಿಂಗ್ ವಾಟ್ ಹಿಸ್ ಫ್ರೆಂಡ್ ಹ್ಯಾಡ್ ಡನ್ ಟು ಹಿಮ್ ಸ್ಟಾರ್ಟೆಡ್ ಟು ಗ್ರಂಬಲ್. ಎಸ್, ತಾನು ಗೆಳೆಯ ಅಂಥೇಳಿ ಏನು ಆ ಆನೆಗೆ ಸಹಾಯ ಮಾಡಿದ್ದನೋ ಈಗ ಅದರಿಂದಾನೇ ಆ ವ್ಯಕ್ತಿ ವಂಚನೆಗೆ ಒಳಗಾಗಿದ್ದಾನೆ. ಹಾಗಾಗಿ ಅವನು ಗ್ರಂಬಲ್ ಅಂದರೆ ಗೊಣಗುವುದು ಅಂತೇಳಿ, ಅಂದರೆ ಜೋರಾಗಿ ಆನೆಗೆ ಬೈಲಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ. ದ ಅನಿಮಲ್ಸ್ ಇನ್ ದ ನಿಯರ್ ಬೈ ಫಾರೆಸ್ಟ್ ಹರ್ಡ್ ದ ನಾಯ್ಸ್ ಆ್ಯಂಡ್ ಕೇಮ್ ಟು ಸಿ ವಾಟ್ ವಾಸ್ ದ ಮ್ಯಾಟರ್. ಏನು ಇಷ್ಟೊಂದು ಗಲಾಟೆ ಆಗ್ತಾ ಇದೆ ಅಲ್ಲ, ಅಂದರೆ ನಾಯ್ಸಲ್ಲಿ ಜೋರಾಗಿ ಕೇಳಿ ಬರುತ್ತೆ. ಹಾಗಾಗಿ ಅಲ್ಲಿ ಸುತ್ತಮುತ್ತ ಇದ್ದಂತಹ ಬೇರೆ ಪ್ರಾಣಿಗಳು ಯಾವ ಕಾರಣದಿಂದ ಈ ಸೌಂಡ್ ಬರ್ತಾ ಇದೆ ಅಂಥೇಳಿ ನೋಡಲಿಕ್ಕೆ ಅಲ್ಲಿ ಬರ್ತವೆ. ಆಲ್ ಸ್ಟುಡ್ ಅರೌಂಡ್ ಲಿಸನಿಂಗ್ ಟು ದ ಹೀಟೆಡ್ ಆರ್ಗ್ಯುಮೆಂಟ್ ಬಿಟ್ವೀನ್ ದ ಮ್ಯಾನ್ ಆ್ಯಂಡ್ ಹಿಸ್ ಫ್ರೆಂಡ್. ಏನಿಬ್ಬರು ಆನೆ ಮತ್ತು ಆ ವ್ಯಕ್ತಿ ಇಬ್ಬರು ಜಗಳ ಮಾಡ್ತಾ ಇರ್ತಾರೋ ಅದನ್ನು ನಿಂತ್ಕೊಂಡು ಆ ಎಲ್ಲ ಪ್ರಾಣಿಗಳು ನೋಡ್ತಾ ಇದ್ದಾವೆ. ದ ಎಲಿಫೆಂಟ್ ಇನ್ ದಿಸ್ ಟರ್ಮಾಯಿಲ್ ದ ಲಯನ್ ಕೇಮ್ ಅಲಾಂಗ್ ರೋರಿಂಗ್. ಈ ರೀತಿ ಏನು ಗೊಂದಲಮಯದ ವಾತಾವರಣ ಅಲ್ಲಿ ಸೃಷ್ಟಿಯಾಗಿರುತ್ತೋ ಅದೇ ಸಂದರ್ಭದಲ್ಲಿ ಅಲ್ಲಿಗೆ ಯಾರು ಬರ್ತಾರೆ, ಸಿಂಹ ಬರುತ್ತೆ. ಯಾವ ರೀತಿ ಬರುತ್ತೆ, ರೋರಿಂಗ್, ಗರ್ಜನೆ ಮಾಡ್ತಾ ಬರ್ತಾ ಇದೆ. ಆ್ಯಂಡ್ ಸೆಡ್ ಇನ್ ಲೌಡ್ ವಾಯ್ಸ್, ಜೋರಾದ ಧ್ವನಿಯಲ್ಲಿ ಹೇಳ್ತಾ ಇದೆ, ಡೋಂಟ್ ಯು ಆಲ್ ನೋ ದ್ಯಾಟ್ ಐ ಆಮ್ ದ ಕಿಂಗ್ ಆಫ್ ದ ಜಂಗಲ್. ನಿಮ್ಗೆ ಯಾರಿಗೂ ತಿಳಿದಿಲ್ವಾ, ನಾನೇ ಈ ಒಂದು ಕಾಡಿನ ರಾಜ ಅಂತೇಳಿ ಲಯನ್ ಹೇಳ್ತಾ ಇದೆ. ಹೌ ಡೇರ್ ಎನಿ ಒನ್ ಡಿಸ್ಟರ್ಬ್ ದ ಪೀಸ್ ಆಫ್ ಮೈ ಕಿಂಗ್ಡಮ್. ನಿಮಗೆ ಎಷ್ಟು ಧೈರ್ಯ ಇರಬೇಕು, ಈ ಒಂದು ಸಾಮ್ರಾಜ್ಯ ನಂದಿದೆ, ಇದರ ಶಾಂತಿಯನ್ನು ಹಾಳು ಮಾಡ್ತಕ್ಕಂತಹ ಧೈರ್ಯ ನಿಮಗಿದೆನಾ ಅಂತಕ್ಕಂತಹ ಒಂದು ಗರ್ಜಿಸ್ತಾ ಅವ್ರನ್ನೆಲ್ಲ ಅಲ್ಲಿ ಗದರಿಸ್ತಾ ಇದೆ. ಆನ್ ಹಿಯರಿಂಗ್ ದಿಸ್ ದ ಎಲಿಫೆಂಟ್ ಹೂ ವಾಸ್ ಒನ್ ಆಫ್ ದ ಹೈ ಮಿನಿಸ್ಟರ್ಸ್ ಇನ್ ದ ಜಂಗಲ್ ಕಿಂಗ್ಡಮ್. ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಿ, ಆ ಎಲಿಫೆಂಟ್ ಏನಿತ್ತೋ ಅಂದರೆ ಆ ವ್ಯಕ್ತಿಯ ಗುಡಿಸಲನ್ನು ಈಗ ಆಕ್ರಮಣ ಮಾಡಿಕೊಂಡಿರ್ತಕ್ಕಂತಹ ಆನೆ ಏನಿದೆನೋ ಅದು ಆ ಒಂದು ಸಿಂಹದ ಸಾಮ್ರಾಜ್ಯದಲ್ಲಿ ಕಿಂಗ್ಡಮ್ ಏನಿದೆನೋ ಅದರಲ್ಲಿ ಒಬ್ಬ ಮಿನಿಸ್ಟರ್ ಕೂಡ ಆಗಿರುತ್ತೆ.
ರಿಪ್ಲೈಡ್ ಇನ್ ಎ ಸೂದಿಂಗ್ ವಾಯ್ಸ್. ಎಸ್, ಸೂಕ್ಷ್ಮವಾಗಿರ್ತಕ್ಕಂತಹ ಮೃದುವಾಗಿರ್ತಕ್ಕಂತಹ ಧ್ವನಿಯಲ್ಲಿ ಆ ಆನೆ ರಾಜನಿಗೆ ಅಂದರೆ ಆ ಒಂದು ಲಯನ್ಗೆ ಹೇಳ್ತಾ ಇದೆ. ಏನಂತ? ಆ್ಯಂಡ್ ಸೆಡ್, ಮೈ ಲಾರ್ಡ್, ದೇರ್ ಈಸ್ ನೋ ಡಿಸ್ಟರ್ಬೆನ್ಸ್ ಆಫ್ ದ ಪೀಸ್ ಇನ್ ಯುವರ್ ಕಿಂಗ್ಡಮ್. ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ನಿಮ್ಮ ಸಾಮ್ರಾಜ್ಯದಲ್ಲಿ ಇಲ್ಲ ರಾಜರೇ. ಐ ಹ್ಯಾವ್ ಓನ್ಲಿ ಬೀನ್ ಹ್ಯಾವಿಂಗ್ ಅ ಲಿಟಲ್ ಡಿಸ್ಕಷನ್ ವಿತ್ ಮೈ ಫ್ರೆಂಡ್. ಎಸ್, ನನ್ನ ಗೆಳೆಯನ ಜೊತೆ ನಾನು ಕೆಲವೊಂದಿಷ್ಟು ವಿಷಯದ ಬಗ್ಗೆ ಕೇವಲ ಸಣ್ಣ ಡಿಸ್ಕಷನ್ ಮಾಡ್ತಾ ಇದ್ದೇನೆ, ಅದನ್ನು ಬಿಟ್ಟರೆ ಯಾವ ಜಗಳನೂ ಇಲ್ಲ ಇಲ್ಲಿ. ಹಿಯರ್ ಆ್ಯಸ್ ಟು ದ ಪೊಸಿಷನ್ ಆಫ್ ದಿಸ್ ಲಿಟಲ್ ಹಟ್, ಈ ಒಂದು ಚಿಕ್ಕ ಗುಡಿಸಲು ಏನಿದೆನೋ ಇದು ಯಾರಿಗೆ ಸೇರಿದ್ದು ಅಂತಕ್ಕಂಥದ್ದು ಬಗ್ಗೆ ನಾವಿಬ್ಬರು ಕೂಡ ಒಂದು ಸಣ್ಣ ಡಿಸ್ಕಷನ್ ಮಾಡ್ತಾ ಇದ್ದೇವೆ, ಏನು ಡಿಸ್ಟರ್ಬೆನ್ಸ್ ಏನಿಲ್ಲ ಅಂತೇಳಿ ಆನೆ ಹೇಳ್ತಾ ಇದೆ. ವಿಚ್ ಯುವರ್ ಲಾರ್ಡ್ಶಿಪ್ ಸೀಸ್ ಮೀ ಅಕ್ಯುಪೈಯಿಂಗ್. ಈಗ ನಾನು ಇದ್ದೇನಲ್ವಾ, ಈ ಗುಡಿಸಲಿನ ಬಗ್ಗೆನೇ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನು ಆನೆ ಏನು ಮಾಡುತ್ತೆ, ಲಯನ್ಗೆ ಹೇಳುತ್ತೆ. ದ ಲಯನ್ who wanted to have peace and tranquility in his kingdom replied in a noble voice. ಆ ಸಿಂಹ ತನ್ನ ಒಂದು ಸಾಮ್ರಾಜ್ಯದಲ್ಲಿ ಪೀಸ್ ಆ್ಯಂಡ್ ಟ್ರಾಂಕ್ವಿಲಿಟಿ ಅಂದರೆ ಒಂದು ಶಾಂತವಾಗಿರತಕ್ಕಂತಹ ಒಂದು ವಾತಾವರಣ ಅಂಥೇಳಿ, ಅಂದರೆ ಆ ಸಿಂಹ ಯಾವಾಗಲೂ ಕೂಡ ತನ್ನ ಸಾಮ್ರಾಜ್ಯದಲ್ಲಿ ಶಾಂತಿ ಇರಬೇಕು ಅಂತಕ್ಕಂಥದ್ದನ್ನು ಆಸೆ ಪಡ್ತಾ ಇರುತ್ತೆ. ಅದು ರಿಪ್ಲೈ ಮಾಡುತ್ತೆ. ಏನಂತ ಹೇಳುತ್ತೆ ನೋಡಿ, ನೋಬಲ್ ವಾಯ್ಸ್ ಅಂದರೆ ಒಂದು ಗತ್ತಿನಲ್ಲಿ, ಅಂದರೆ ಅದು ರಾಜ ಆಗಿರುತ್ತಲ್ವ, ಹಾಗಾಗಿ ಒಂದು ಗತ್ತಿನಲ್ಲಿ ಹೇಳ್ತಾ ಇದೆ. ಏನು ಹೇಳುತ್ತೆ? I command my ministers to appoint a commission of inquiry to go thoroughly into this matter and report accordingly. ಎಸ್, ಒಂದು ಕಮಿಷನನ್ನು ನಾನು ನೇಮಕ ಮಾಡ್ತಾ ಇದ್ದೇನೆ. ಅಂದರೆ ಏನಾಗಿದೆ, ಈಗ ಘಟನೆ ಏನು ನಡೆದಿದೆ, ಯಾವುದು ಸರಿ ಯಾವುದು ತಪ್ಪು ಅಂತ ತಿಳ್ಕೊಳ್ಳಿಕ್ಕೆ ಕೆಲವೊಂದಿಷ್ಟು ಮಿನಿಸ್ಟರ್ಸನ್ನು ಒಳಗೊಂಡಿರ್ತಕ್ಕಂತಹ ಒಂದು ಕಮಿಷನನ್ನು ನೇಮಕ ಮಾಡ್ತಾ ಇದ್ದೇನೆ. ಅದು ಡಿಟೇಲ್ ಆಗಿರ್ತಕ್ಕಂತಹ ಒಂದು ಎನ್ಕ್ವೈರಿಯನ್ನು ಮಾಡಿ ನನಗೆ ರಿಪೋರ್ಟನ್ನು ಕೊಡಬೇಕು ಅಂಥೇಳಿ ಆದೇಶವನ್ನು ಮಾಡ್ತಾ ಇದೆ ಲಯನ್. He then turned to the man and said, ಮನುಷ್ಯನ ಕಡೆ ತಿರುಗಿ ಆ ಸಿಂಹ ಹೇಳ್ತಾ ಇದೆ, ಯು ಹ್ಯಾವ್ ಡನ್ ವೆಲ್ ಬೈ ಎಸ್ಟಾಬ್ಲಿಷಿಂಗ್ ಫ್ರೆಂಡ್ಶಿಪ್ ವಿತ್ ಮೈ ಪೀಪಲ್. ಎಸ್, ನೋಡಿ, ನನ್ನ ಜನಗಳ ಜೊತೆ ನೀನು ಫ್ರೆಂಡ್ಶಿಪ್ಪನ್ನು ಮಾಡ್ಕೊಂಡಿದ್ಯಾ. ಅಂದರೆ ಈ ವ್ಯಕ್ತಿ ಆನೆಯ ಜೊತೆ ಏನು ಫ್ರೆಂಡ್ಶಿಪ್ಪನ್ನು ಮಾಡ್ಕೊಂಡಿರ್ತಾನೋ ಅದರ ಕುರಿತು ಸಿಂಹ ಹೇಳ್ತಾ ಇದೆ. ಈ ರೀತಿ ನನ್ನ ಒಂದು ಪ್ರಾಣಿಗಳು ಅಥವಾ ನನ್ನ ಜನರ ಜೊತೆ ನೀನು ಫ್ರೆಂಡ್ಶಿಪ್ ಮಾಡ್ಕೊಂಡಿರೋದು ನಿನಗೇನೆ ತುಂಬ ಒಳ್ಳೆಯದು. ಎಸ್ಪೆಷಲಿ ವಿತ್ ದ ಎಲಿಫೆಂಟ್, ಅದರಲ್ಲೂ ನೀನು ಆನೆ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಿರೋದು ಇನ್ನೂ ಒಳ್ಳೆಯದು ಅಂಥೇಳಿ ಹೇಳ್ತಾ ಇದೆ. ಹೂ ಈಸ್ ಒನ್ ಆಫ್ ಮೈ ಆನರಬಲ್ ಮಿನಿಸ್ಟರ್ಸ್ ಆಫ್ ಸ್ಟೇಟ್. ಎಸ್, ಕೇವಲ ಆನೆ ಅದು ಕೇವಲ ಒಂದು ಪ್ರಾಣಿ ಅಲ್ಲ, ಅದು ನನ್ನ ಸಾಮ್ರಾಜ್ಯದಲ್ಲಿ ಒಬ್ಬ ಮಿನಿಸ್ಟರ್ ಕೂಡ ಆಗಿದ್ದಾನೆ. ಅಂಥವನ ಜೊತೆ ನಿನ್ನ ಫ್ರೆಂಡ್ಶಿಪ್ ಇದೆ, ತುಂಬ ಒಳ್ಳೆಯದು ಅಂತ ಲಯನ್ ಹೇಳ್ತಾ ಇದೆ. ಡು ನಾಟ್ ಗ್ರಂಬಲ್ ಎನಿಮೋರ್. ಎಸ್, ನೀನು ಗೊಣಗ್ತಕ್ಕಂತಹ ಅವಶ್ಯಕತೆ ಇಲ್ಲ. ಯುವರ್ ಹಟ್ ಈಸ್ ನಾಟ್ ಲಾಸ್ಟ್ ಟು ಯು. ನಿನ್ನ ಗುಡಿಸಲು ಏನಿದೆ ಅದನ್ನು ನೀನೇನು ಕಳೆದುಕೊಂಡಿಲ್ಲ. ವೇಟ್ ಅಂಟಿಲ್ ದ ಸಿಟ್ಟಿಂಗ್ ಆಫ್ ಮೈ ಇಂಪೀರಿಯಲ್ ಕಮಿಷನ್ ಆ್ಯಂಡ್ ದೇರ್ ಯು ವಿಲ್ ಬಿ ಗಿವನ್ ಪ್ಲೆಂಟಿ ಆಫ್ ಅಪಾರ್ಚುನಿಟಿ ಟು ಸ್ಟೇಟ್ ಯುವರ್ ಕೇಸ್. ಎಸ್, ಏನು ಈಗ ಒಂದು ಕಮಿಷನನ್ನು ನಾನು ನೇಮಕ ಮಾಡಿದ್ದೇನೋ ಅದರ ಮುಂದುಗಡೆ ನಿನ್ನ ಒಂದು ವಾದ ಅಂತಕ್ಕಂಥದ್ದು ಏನಿದೆನೋ ಅದನ್ನು ನೀನು ಮಂಡನೆ ಮಾಡು, ನಿನಗೂ ಕೂಡ ಚಾನ್ಸ್ ಸಿಗುತ್ತೆ. ಹಾಗಾಗಿ ನೀನು ಕೇಸನ್ನು ಗೆಲ್ಲಬಹುದು, ನಿನ್ನ ಗುಡಿಸಲನ್ನು ವಾಪಸ್ ಪಡೆದುಕೊಳ್ಳಬಹುದು ಅಂತಕ್ಕಂತಹ ಒಂದು ಭರವಸೆಯ ಮಾತುಗಳನ್ನು ಆ ಸಿಂಹ ಆ ವ್ಯಕ್ತಿಗೆ ಹೇಳುತ್ತೆ. ಐ ಆಮ್ ಶೂರ್ ದ್ಯಾಟ್ ಯು ವಿಲ್ ಬಿ ಪ್ಲೀಸ್ಡ್ ವಿತ್ ದ ಫೈಂಡಿಂಗ್ಸ್ ಆಫ್ ದ ಕಮಿಷನ್. ಎಸ್, ಆ ಒಂದು ಕಮಿಷನ್ ಏನಿರುತ್ತೋ ಅದು ಯಾವುದು ಸತ್ಯ ಯಾವುದು ಸುಳ್ಳನ್ನು ಫೈಂಡ್ ಮಾಡುತ್ತೆ, ಧೈರ್ಯವಾಗಿರು ಅಂತ ಹೇಳ್ತಾ ಇದೆ. The man was very pleased by these sweet words from the king of the jungle. ಎಸ್, ಆ ಒಂದು ಜಂಗಲಿನ ಕಿಂಗ್ ಆಗಿರ್ತಕ್ಕಂತಹ ಸಿಂಹ ಹೇಳ್ತಕ್ಕಂತಹ ಮಾತುಗಳನ್ನು ಕೇಳಿ ಆ ಮನುಷ್ಯ ತುಂಬಾ ಪ್ಲೀಸ್ಡ್ ಅಂದರೆ ಸಂತೋಷ ಆಗ್ತಾನೆ. ಅಂದರೆ ತನಗೆ ನ್ಯಾಯ ಸಿಗುತ್ತೆ ಅಂತಕ್ಕಂತಹ ಒಂದು ನಂಬಿಕೆ ಅವನಲ್ಲಿ ಬರ್ತಾ ಇದೆ. ಆ್ಯಂಡ್ ಇನ್ನೋಸೆಂಟ್ಲಿ ವೇಟೆಡ್ ಫಾರ್ ಹೀಸ್ ಅಪಾರ್ಚುನಿಟಿ ಇನ್ ದ ಬಿಲೀಫ್ ದ್ಯಾಟ್ ನ್ಯಾಚುರಲಿ ದ ಹಟ್ ವುಡ್ ಬಿ ರಿಟರ್ನ್ ಟು ಹಿಮ್. ಎಸ್, ಅವನಿಗೆ ನಂಬಿಕೆ ಇದೆ, ತನ್ನದೇ ಆ ಗುಡಿಸಲು ಏನಿತ್ತೋ ಅದು ಖಂಡಿತ ತನಗೆ ಸಿಗುತ್ತೆ, ಯಾಕೆಂದರೆ ಈ ಕಾಡಿನ ರಾಜನೇ ತನಗೆ ಭರವಸೆಯನ್ನು ಕೊಡ್ತಾ ಇದ್ದಾನೆ ಅಂಥೇಳಿ ಆ ಎಲ್ಲ ಪ್ರಾಣಿಗಳನ್ನು ಆ ವ್ಯಕ್ತಿ ನಂಬ್ತಾ ಇದ್ದಾನೆ. ದ ಎಲಿಫೆಂಟ್ ಒಬೇಯಿಂಗ್ ದ ಕಮಾಂಡ್ ಆಫ್ ಹೀಸ್ ಮಾಸ್ಟರ್ ಗಾಟ್ ಬಿಸಿ ವಿತ್ ಅದರ್ ಮಿನಿಸ್ಟರ್ಸ್ ಟು ಅಪಾಯಿಂಟ್ ದ ಕಮಿಷನ್ ಆಫ್ ಎನ್ಕ್ವೈರಿ. ಎಸ್, ಆ ಒಂದು ಮಿನಿಸ್ಟರ್ ಏನಿರುತ್ತೋ ಆ ಎಲಿಫೆಂಟ್ ಬೇರೆ ಪ್ರಾಣಿಗಳನ್ನು ಕೂಡ ಆ ಒಂದು ಕಮಿಷನ್ ಏನು ನೇಮಕ ಮಾಡ್ತಾ ಇರ್ತಾರೋ ಅದಕ್ಕೆ ಅಪಾಯಿಂಟ್ ಮಾಡೋದ್ರಲ್ಲಿ ನಿರತವಾಗಿರ್ತಾ ಇದೆ. ದ ಫಾಲೋಯಿಂಗ್ ಎಲ್ಡರ್ಸ್ ಆಫ್ ದ ಜಂಗಲ್ ವರ್ ಅಪಾಯಿಂಟೆಡ್ ಟು ಸಿಟ್ ಇನ್ ದ ಕಮಿಷನ್. ನೋಡಿ, ಆ ಒಂದು ಕಮಿಷನ್ ಏನಿತ್ತೋ ಅದರಲ್ಲಿ ಯಾವೆಲ್ಲ ವ್ಯಕ್ತಿಗಳು ಸದಸ್ಯರಾಗಿದ್ದರು ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ತೇವೆ. ಮೊದಲನೇದಾಗಿ ನೋಡಿ, ಮಿಸ್ಟರ್ ರೈನೋಸಾರಸ್ ಇರುತ್ತೆ, ಅದ್ರ ಜೊತೆಗೆ ಮಿಸ್ಟರ್ ಬಫೆಲೋ ಇರುತ್ತೆ ಮತ್ತು ಮಿಸ್ಟರ್ ಅಲಿಗೇಟರ್ ಕೂಡ ಇರುತ್ತೆ. ಅದ್ರ ಜೊತೆಗೆ ನೋಡಿ, ದ ರೈಟ್ ಆನರಬಲ್ ಮಿಸ್ಟರ್ ಫಾಕ್ಸ್
ಟು ಆ್ಯಕ್ಟ್ ಆಸ್ ಚೇರ್ಮನ್. ವಿದ್ಯಾರ್ಥಿಗಳು ಇದನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಆ ಒಂದು ಕಮಿಷನ್ನಿನ ಚೇರ್ಮನ್ ಯಾರು ಅಂತ ಕೇಳ್ಬೋದು. ಅದಕ್ಕೆ ಆನ್ಸರ್ ದ ರೈಟ್ ಆನರಬಲ್ ಮಿಸ್ಟರ್ ಫಾಕ್ಸ್ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ. ಅದೇ ರೀತಿ ಫಿಫ್ತ್ ಮೆಂಬರ್ ಯಾರಪ್ಪ ಅಂದರೆ ಮಿಸ್ಟರ್ ಲೆಪರ್ಡ್ ಟು ಆ್ಯಕ್ಟ್ ಆಸ್ ಸೆಕ್ರೆಟರಿ ಟು ದ ಕಮಿಷನ್. ಈ ಕ್ವಶನನ್ನು ಕೂಡ ಕೇಳಬಹುದು 1 ಅಂಕಕ್ಕೆ. ಆ ಒಂದು ಕಮಿಷನ್ನ ಸೆಕ್ರೆಟರಿ ಅಥವಾ ಕಾರ್ಯದರ್ಶಿ ಅಂತ ಕರಿತೇವೆ, ಯಾರಾಗಿದ್ದರು ಅಂತೇಳಿ ಆನ್ಸರ್ ಮಿಸ್ಟರ್ ಲೆಪರ್ಡ್ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ. ಮಿಸ್ಟರ್ ಫಾಕ್ಸ್ ಏನಾಗಿರುತ್ತೆ, ಚೇರ್ಮನ್ ಆಗಿರುತ್ತೆ. ಲೆಪರ್ಡ್ ಏನಾಗಿರುತ್ತೆ, ಸೆಕ್ರೆಟರಿ ಆಗಿರುತ್ತೆ. ಇವೆರಡು ಪಾಯಿಂಟ್ಸನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ. ಆನ್ ಸೀಯಿಂಗ್ ದ ಪರ್ಸನಲ್ ದ ಮ್ಯಾನ್ ಪ್ರೊಟೆಸ್ಟೆಡ್ ಆ್ಯಂಡ್ ಆಸ್ಕ್ಡ್ ಇಫ್ ಇಟ್ ವಾಸ್ ನಾಟ್ ನೆಸಸರಿ ಟು ಇನ್ಕ್ಲೂಡ್ ಇನ್ ದಿಸ್ ಕಮಿಷನ್ ಎ ಮೆಂಬರ್ ಫ್ರಮ್ ಹಿಸ್ ಸೈಡ್. ಎಸ್, ಆ ಕಮಿಷನ್ನಲ್ಲಿ ಗಮನಿಸಿದರೆ ನಿಮಗೆ ಎಲ್ಲವೂ ಪ್ರಾಣಿಗಳೇ ಇರತಕ್ಕಂಥದ್ದು ಗಮನಕ್ಕೆ ಬರುತ್ತೆ. ಇದನ್ನು ಆ ಮನುಷ್ಯ ಏನು ಮಾಡ್ತಾನೆ, ಪ್ರಶ್ನಿಸ್ತಾ ಇದ್ದಾನೆ. ಯಾಕೆಂದರೆ ಅವನಿಗೆ ಇದರಿಂದ ಸಮಾಧಾನ ಆಗೋದಿಲ್ಲ. ಕೇವಲ ಎಲ್ಲವೂ ಕೂಡ ಪ್ರಾಣಿಗಳೇ ಇದ್ದಾವೆ, ಎಲ್ಲವೂ ಎಲಿಫೆಂಟ್ ಪರವಾಗಿರ್ತಕ್ಕಂತಹ ಪ್ರಾಣಿಗಳಾಗಿದ್ದಾವೆ. ನನ್ನ ಪರವಾಗಿ ಯಾರೂ ಕೂಡ ಈ ಒಂದು ಕಮಿಷನಲ್ಲಿ ಸದಸ್ಯರು ಇಲ್ವಲ್ಲ ಅಂತಕ್ಕಂತಹ ಒಂದು ಪ್ರಶ್ನೆ ಅವನಲ್ಲಿ ಮೂಡುತ್ತೆ. ಬಟ್ ಹಿ ವಾಸ್ ಟೋಲ್ಡ್ ದ್ಯಾಟ್ ಇಟ್ ವಾಸ್ ಇಂಪಾಸಿಬಲ್ ಸಿನ್ಸ್ ನೋ ಒನ್ ಫ್ರಮ್ ಹಿಸ್ ಸೈಡ್ ವಾಸ್ ವೆಲ್ ಎನಫ್ ಎಜುಕೇಟೆಡ್ ಟು ಅಂಡರ್ಸ್ಟ್ಯಾಂಡ್ ದ ಇಂಟ್ರಿಕಸಿ ಆಫ್ ಜಂಗಲ್ ಲಾ. ಎಸ್, ಆ ಎಲ್ಲ ಪ್ರಾಣಿಗಳು ಏನು ಹೇಳ್ತವೆ ಅಂದರೆ, ನಿನ್ನ ಪರವಾಗಿ ಯಾರನ್ನೂ ಕೂಡ ಈ ಕಮಿಷನ್ನಲ್ಲಿ ಸೇರಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಯಾರೂ ಕೂಡ ಒಳ್ಳೆ ಎಜುಕೇಟೆಡ್ ನಿನ್ನ ಪರವಾಗಿ ಇಲ್ಲ. ಅಂದರೆ ನೀವು ಮನುಷ್ಯರು ಪ್ರಾಣಿಗಳ ಒಂದು ಕಾನೂನುಗಳೇನಿದಾವೋ ಇವುಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂತಹ ಸಾಮರ್ಥ್ಯ ನಿಮ್ಗೆ ಯಾರಿಗೂ ಕೂಡ ಇಲ್ಲ. ಹಾಗಾಗಿ ನಿಮ್ಮನ್ನು ಕಮಿಷನ್ನಲ್ಲಿ ಸೇರಿಸಿಕೊಳ್ಳೋಕ್ಕೆ ಆಗೋದಿಲ್ಲ ಅಂತ ಖಡಾಖಂಡಿತವಾಗಿ ಆ ಪ್ರಾಣಿಗಳು ಹೇಳ್ತವೆ. ಫರ್ದರ್ that there was nothing to fear, for the members of the commission were all men of repute for their impartiality in justice. ಬಟ್ ನೀನು ಭಯ ಪಡ್ತಕ್ಕಂತಹ ಅವಶ್ಯಕತೆ ಇಲ್ಲ. ಯಾಕೆಂದರೆ ಈ ಒಂದು ಮೆಂಬರ್ಸ್ ಏನಿದ್ದಾರೋ ಕಮಿಷನ್ ಒಳಗಡೆ ಅವರೆಲ್ಲರೂ ಕೂಡ ನ್ಯಾಯದ ಪರವಾಗಿ ಇರ್ತಕ್ಕಂಥವರೇ. ಇಂಪಾರ್ಶಿಯಾಲಿಟಿ ಅಂದರೆ ಯಾವುದೇ ಒಂದು ಭೇದ ಭಾವವನ್ನು ಮಾಡೋದಿಲ್ಲ. ರೆಪ್ಯೂಟ್ ಅಂದರೆ ಅವ್ರಿಗೆಲ್ಲರೂ ಕೂಡ ಫೇಮಸ್ ಆಗಿದ್ದಾರೆ, ಯಾಕೆಂದರೆ ನ್ಯಾಯಯುತವಾಗಿರ್ತಕ್ಕಂತಹ ಬದುಕನ್ನು ನಡೆಸ್ತಕ್ಕಂಥವ್ರೆ. ಆ್ಯಂಡ್ ಆ್ಯಸ್ ದೇ ವರ್ ಜೆಂಟಲ್ಮೆನ್ ಚೂಸನ್ ಬೈ ಗಾಡ್. ಎಸ್, ಇವರೆಲ್ಲರೂ ಕೂಡ ಜೆಂಟಲ್ಮೆನ್ ಆಗಿದ್ದಾರೆ ಮತ್ತು ಇವರೆಲ್ಲ ಆಯ್ಕೆ ಆಗಿರ್ತಕ್ಕಂಥದ್ದು ಗಾಡಿಂದ. ಟು ಲುಕ್ ಆಫ್ಟರ್ ದ ಇಂಟ್ರೆಸ್ಟ್ ಆಫ್ ರೇಸ್ ಲೆಸ್ ಅಡಿಕ್ವೇಟ್ಲಿ ಎಂಡೋಡ್ ವಿತ್ ಟೀತ್ ಆ್ಯಂಡ್ ಕ್ಲಾಸ್. ಎಸ್, ಇವರೆಲ್ಲರೂ ಕೂಡ ಹಲ್ಲುಗಳನ್ನು, ಕ್ಲಾಸ್ ಪಂಜರ ಅಂತ ಕರಿತೇವೆ, ಅವೆಲ್ಲವನ್ನು ಯಾಕೆ ಒಳಗೊಂಡಿದ್ದಾರೆ ಅಂದರೆ ನ್ಯಾಯವನ್ನು ಕೊಡಿಸ್ಲಿಕ್ಕೆ ಅಂತೇಳಿನೇ ದೇವರಿಂದ ನೇಮಕ ಆಗಿದ್ದಾರೆ. ನೀನು ಭಯ ಪಡಬೇಡ ಅಂಥೇಳಿ ಹೇಳ್ತಾ ಇದ್ದಾರೆ. He might rest assured that they would investigate the matter with the greatest care and report impartially. ನೀನು ಹೆದರ್ಕೋಬೇಡ, ನಾವು ತುಂಬ ಕೇರ್ಫುಲ್ಲಾಗಿ ಇನ್ವೆಸ್ಟಿಗೇಷನನ್ನು ಮಾಡ್ತೇವೆ, ಇದರಲ್ಲಿ ನಿನಗೆ ಅನ್ಯಾಯ ಆಗದೆ ಇರೋ ಹಾಗೆ ನೋಡ್ಕೊಳ್ತೇವೆ, ಅದರ ಪ್ರಕಾರನೇ ರಿಪೋರ್ಟನ್ನು ಕೂಡ ನಾವು ರಾಜನಿಗೆ ಕೊಡ್ತೇವೆ ಅಂತಕ್ಕಂತಹದ್ದನ್ನು ಆ ಕಮಿಷನ್ನ ಮೆಂಬರ್ಸ್ ಹೇಳ್ತಾರೆ. ಚಿತ್ರದಲ್ಲಿ ಗಮನಿಸಬಹುದು ವಿದ್ಯಾರ್ಥಿಗಳೇ, ಕೆಲವೊಂದಿಷ್ಟು ಪ್ರಾಣಿಗಳು ಇಲ್ಲಿ ನೋಡಿ, ಚೇರ್ಮನ್ ಆಗಿ ಫಾಕ್ಸ್ ಕೂತ್ಕೊಂಡಿರ್ತಕ್ಕಂಥದ್ದು, ಅದೇ ರೀತಿ ಸೆಕ್ರೆಟರಿಯಾಗಿ ಲೆಪರ್ಡ್ ಕೂತ್ಕೊಂಡಿದೆ, ಮತ್ತು ಮುಂದ್ಗಡೆ ಬೇರೆ ಬೇರೆ ಪ್ರಾಣಿಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಸೊ ಇಲ್ಲಿ ಒಂದು ಪಂಚಾಯಿತಿ ಈಗ ನಡೀತಾ ಇದೆ. ಕಮಿಷನ್ ಯಾವುದು ಸರಿ ಯಾವುದು ತಪ್ಪು, ಯಾರ ಹೇಳಿಕೆ ಅಂತಕ್ಕಂಥದ್ದನ್ನು ಪಡಿತಾ ಇದ್ದಾರೆ. ಈ ಕಡೆ ಗಮನಿಸ್ಬೋದು, ವ್ಯಕ್ತಿ ತುಂಬ ಬೇಸರದಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದನ್ನು, ಅವನಿಗೆ ನ್ಯಾಯ ಸಿಗುತ್ತೆ ಅಂತಕ್ಕಂತಹ ಭರವಸೆ ಈಗ ಉಳಿದಿರಲಿಲ್ಲ. ದ ಕಮಿಷನ್ ಸ್ಯಾಟ್ ಟು ಟೇಕ್ ದ ಎವಿಡೆನ್ಸ್. ಎಸ್, ಆ ಸಾಕ್ಷಿಗಳನ್ನು ಪಡ್ಕೊಳ್ಳಿಕ್ಕೆ ಅಂತೇಳಿ ಕಮಿಷನ್ ಕೂತ್ಕೊಂಡಿದೆ. ಕೂತ್ಕೊಳ್ಳೋದಂದರೆ ಆ ಸಾಕ್ಷಿಗಳನ್ನು ಈಗ ಎನ್ಕ್ವೈರಿ ಮಾಡ್ತಾ ಇದೆ ಅಂತೇಳಿ ಅರ್ಥ ಮಾಡ್ಕೊಳ್ಳಿ. ದ ರೈಟ್ ಆನರಬಲ್ ಮಿಸ್ಟರ್ ಎಲಿಫೆಂಟ್ ವಾಸ್ ಫಸ್ಟ್ ಕಾಲ್ಡ್. ಎಸ್, ಆನೆಯನ್ನು ಮೊದಲಿಗೆ ಆ ಕಮಿಷನ್ ಕರೆಯುತ್ತೆ. ಹಿ ಕೇಮ್ ಅಲಾಂಗ್ ವಿತ್ ದ ಸುಪೀರಿಯರ್ ಏರ್ ಬ್ರಷಿಂಗ್ ಹಿಸ್ ಟಸ್ಕ್ಸ್ ವಿತ್ ಎ ಸ್ಯಾಪ್ಲಿಂಗ್ ವಿಚ್ ಮಿಸಸ್ ಎಲಿಫೆಂಟ್ ಹ್ಯಾಡ್ ಪ್ರೊವೈಡೆಡ್. ಎಸ್, ತನ್ನ ಹೆಂಡತಿ ಅಂದರೆ ಮಿಸಸ್ ಎಲಿಫೆಂಟ್ ಏನು ಒಂದು ಸ್ಯಾಪ್ಲಿಂಗ್ ಅಂದರೆ ಒಂದು ಸಸಿಯನ್ನು ಕೊಟ್ಟಿರುತ್ತೆ. ಆ ಒಂದು ಸಸಿ ಅಥವಾ ಗಿಡದಿಂದ ತನ್ನ ಒಂದು ಟಸ್ಕ್ಸ್ ಅಂದರೆ ಆ ಕೋರೆಗಳೇನಿರ್ತವೋ ಅವುಗಳನ್ನು ಉಜ್ಜುತ್ತಾ ಒಳ್ಳೆ ಗತ್ತಿನಲ್ಲಿನೇ ಆ ಆನೆ ಮುಂದೆ ಬರುತ್ತೆ. ಆ್ಯಂಡ್ ಇನ್ ಆ್ಯನ್ ಅಥಾರಿಟೇಟಿವ್ ವಾಯ್ಸ್ ಸೆಡ್. ಎಸ್, ಹೇಳುತ್ತೆ, ತುಂಬ ಅಥಾರಿಟೇಟಿವ್ ವಾಯ್ಸಲ್ಲಿ, ಧ್ವನಿಯಲ್ಲಿ ಹೇಳ್ತಾ ಇದೆ. Gentlemen of the jungle, there is no need for me to waste your valuable time in relating a story which I am sure you all know. ಎಸ್, ನಾನು ಮತ್ತೆ ಹೊಸ ಕಥೆಯನ್ನು ಸೃಷ್ಟಿ ಮಾಡಿ ಹೇಳ್ತಕ್ಕಂಥದ್ದು ಏನೂ ಇಲ್ಲ, ನಿಮ್ಗೆ ಆಲ್ರೆಡಿ ಎಲ್ಲವೂ ಕೂಡ ತಿಳಿದಿದೆ. ಯಾಕೆಂದರೆ ಇವರಿಬ್ಬರು ಜಗಳ ಮಾಡಬೇಕಾದ್ರೆ ಅವರೆಲ್ಲರೂ ಬಂದು ಅಲ್ಲಿ ನಿಂತ್ಕೊಂಡು ಕೇಳಿಸ್ಕೊಂಡಿರ್ತಾರಲ್ವ, ಹಾಗಾಗಿ ಎಲ್ಲ ವಿಷಯ ಆಲ್ರೆಡಿ ನಿಮಗೆ ಗೊತ್ತಿದೆ. ಮತ್ತೊಂದು ಸಾರಿ ನಾನು ಎಲ್ಲವನ್ನು ಹೇಳಲಿಕ್ಕೆ ಹೋಗೋದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದೆ. ಐ ಹ್ಯಾವ್ ಆಲ್ವೇಸ್ ರಿಗಾರ್ಡೆಡ್ it as my duty to protect the interests of my friends.
ನನ್ನ ಗೆಳೆಯರಿಗೆ ಯಾವುದು ಒಳ್ಳೆಯದು, ಅವರಿಗೆ ಯಾವುದು ಸೂಕ್ತ ಅಂತಕ್ಕಂಥದ್ದನ್ನು ನಾನು ಗಮನದಲ್ಲಿ ಇಟ್ಕೊಂಡೆ ಏನೇ ಕೆಲಸ ಮಾಡಿದರೂ ಕೂಡ ನಾನು ಮಾಡ್ತೇನೆ. ಆ್ಯಂಡ್ ದಿಸ್ ಅಪಿಯರ್ಸ್ ಟು ಹ್ಯಾವ್ caused the misunderstanding between myself and my friend here. ಎಸ್, ನನ್ನ ಗೆಳೆಯ ಇಲ್ಲೇನಿದಾನೋ ಅವನ ಮತ್ತು ನನ್ನ ಮಧ್ಯೆ ಕೆಲವೊಂದಿಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಹಾಗಾಗಿನೇ ಈ ಗೊಂದಲ ಏರ್ಪಟ್ಟಿದೆ. ಅದನ್ನು ಬಿಟ್ಟರೆ ದೊಡ್ಡ ವಿಷಯ ಏನೂ ಇಲ್ಲ. ಹಿ ಇನ್ವೈಟೆಡ್ ಮೀ ಟು ಸೇವ್ ಹೀಸ್ ಹಟ್. ಎಸ್, ಅವನು ನನ್ನನ್ನು ಯಾವುದಕ್ಕೆ ಕರೀತಾನೆ ಅಂದರೆ ತನ್ನ ಗುಡಿಸಲಿನ ಒಂದು ರಕ್ಷಣೆಗೋಸ್ಕರ ನನ್ನನ್ನು ಇನ್ವೈಟ್ ಮಾಡಿದ್ದ. ಫ್ರಮ್ ಬೀಯಿಂಗ್ ಬ್ಲೋನ್ ಅವೇ ಬೈ ಹರಿಕೇನ್. ತುಂಬ ಜೋರಾಗಿರ್ತಕ್ಕಂತಹ ಸುಂಟರ ಗಾಳಿ ಬೀಸ್ತಾ ಇತ್ತು. ಆ ಸುಂಟರ ಗಾಳಿಲಿ ಇವನ ಗುಡಿಸಲು ಕೊಚ್ಚಿಕೊಂಡು ಹೋಗ್ತಕ್ಕಂತಹ ಸಂದರ್ಭ ಇತ್ತು. ಹಾಗಾಗಿ ಅದನ್ನು ರಕ್ಷಣೆಗೋಸ್ಕರ ನನ್ನನ್ನು ಅವನು ಇನ್ವೈಟ್ ಮಾಡಿದ್ದ. As the hurricane had gained access owing to the unoccupied space in the hut. ಎಸ್, ಆ ಒಂದು ಹಟ್ಟಲ್ಲಿ ತುಂಬಾ ಅನ್ಅಕ್ಯುಪೈಡ್ ಅಂದರೆ ಯಾರೂ ಕೂಡ ಯೂಸ್ ಮಾಡದೇ ಇರತಕ್ಕಂತಹ ಕೆಲವೊಂದಿಷ್ಟು ಸ್ಪೇಸ್ ಇತ್ತು. ಸೊ ಆ ಗಾಳಿ ಹರಿಕೇನ್ ಈ ಒಂದು ಗುಡಿಸಲನ್ನು ಎತ್ತಿ ಹೋಗಿ ಬಿಸಾಕ್ತಕ್ಕಂತಹ ಚಾನ್ಸ್ ಇರುತ್ತೆ. ಐ ಕನ್ಸಿಡರ್ಡ್ ಇಟ್ ನೆಸಸರಿ ಇನ್ ಮೈ ಫ್ರೆಂಡ್ಸ್ ಓನ್ ಇಂಟ್ರೆಸ್ಟ್ ಟು ಟರ್ನ್ ದ ಅನ್ಡೆವಲಪ್ಡ್ ಸ್ಪೇಸ್ ಟು ಅ ಮೋರ್ ಎಕನಾಮಿಕ್ ಯೂಸ್ ಬೈ ಸಿಟ್ಟಿಂಗ್ ಇನ್ ಇಟ್ ಮೈ ಸೆಲ್ಫ್. ಎಸ್, ಆ ಒಂದು ಖಾಲಿ ಜಾಗ ಏನಿತ್ತು ಅದನ್ನು ನಾನು ಹೋಗಿ ಯೂಸ್ ಮಾಡಿಕೊಂಡ್ರೆ, ಅಂದರೆ ಅಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ರೆ ಈ ಗುಡಿಸಲು ಗಾಳಿಗೆ ಹಾರಿ ಹೋಗ್ತಕ್ಕಂಥದ್ದು ತಪ್ಪುತ್ತೆ, ನನ್ನ ಗೆಳೆಯನ ರಕ್ಷಣೆ ಆಗುತ್ತೆ ಅಂತಕ್ಕಂತಹದ್ದು ನನಗೆ ತಿಳಿಯುತ್ತೆ. ಹಾಗಾಗಿ ನನ್ನ ಗೆಳೆಯ ಸಹಾಯಕ್ಕೆ ಕರೆದಾಗ ನಾನು ಇಲ್ಲ ಅನ್ನಲಿಲ್ಲ, ಹೋಗಿ ಆ ಒಂದು ಖಾಲಿ ಜಾಗದಲ್ಲಿ ಕೂತ್ಕೊಂಡಿದ್ದೆ. ಅ ಡ್ಯೂಟಿ ವಿಚ್ ಎನಿ ಆಫ್ ಯು ವುಡ್ ಅನ್ಡೌಟೆಡ್ಲಿ ಹ್ಯಾವ್ ಪರ್ಫಾರ್ಮ್ಡ್ ವಿತ್ ಈಕ್ವಲ್ ರೆಡಿನೆಸ್ ಇನ್ ಸಿಮಿಲರ್ ಸರ್ಕಾಮ್ಸ್ಟಾನ್ಸಸ್. ಇಂತಹ ಸಂದರ್ಭ ನಿಮ್ಗೆ ಯಾರಿಗಾದರೂ ಎದುರಾಗಿದ್ದರೆ ಖಂಡಿತವಾಗ್ಲೂ ಕೂಡ ನೀವು ಹಾಗೆ ಮಾಡ್ತಿದ್ರಿ, ಈ ಒಬ್ಬ ವ್ಯಕ್ತಿಯ ಗುಡಿಸಲನ್ನು ಉಳಿಸ್ಕೊಳ್ಳಿಕ್ಕೆ ಅಂತಕ್ಕಂಥದ್ದನ್ನು ಏನು ತಾನು ಅಕ್ಯುಪೈ ಮಾಡ್ಕೊಂಡಿರುತ್ತೋ ಆ ಹಟ್ಟನ್ನು ಅದರ ಬಗ್ಗೆ ಸಮರ್ಥನೆಯನ್ನು ಕೊಡ್ತಾ ಇದೆ ಕೆಲವೊಂದಿಷ್ಟು ಸುಳ್ಳುಗಳೊಂದಿಗೆ. ಆಫ್ಟರ್ ಹಿಯರಿಂಗ್ the Right Honorable Mr. Elephant's conclusive evidence, the commission called Mr. Haina and other elders of the jungle who all supported what Mr. Elephant had said. ಎಸ್, ಆ ಒಂದು ಎಲಿಫೆಂಟ್ ತನ್ನ ಹೇಳಿಕೆಯನ್ನು ಕೊಟ್ಟ ನಂತರದಲ್ಲಿ ಅಲ್ಲೇ ಇದ್ದಂತಹ ಹೈನಾ ಇರ್ಬೋದು ಮತ್ತು ಬೇರೆ ಬೇರೆ ಆ ಪ್ರಾಣಿಗಳೇನಿರ್ತವೋ ಅವರನ್ನೆಲ್ಲ ಕರೀತಾರೆ. ಆ ಎಲಿಫೆಂಟ್ ಹೇಳ್ತಕ್ಕಂಥದ್ದು ಸತ್ಯನೋ ಸುಳ್ಳು ಅಂತ ಹೇಳಲಿಕ್ಕೆ. ಅವರೆಲ್ಲರೂ ನೋಡಿರ್ತಾರಲ್ವ ಆ ವ್ಯಕ್ತಿ ಮತ್ತು ಆನೆ ಇಬ್ಬರು ಜಗಳ ಮಾಡ್ತಕ್ಕಂಥದ್ದನ್ನು, ಅವರೆಲ್ಲರೂ ಕೂಡ ಎಲಿಫೆಂಟ್ಗೆ ಇಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ದೇ ದೆನ್ ಕಾಲ್ ದ ಮ್ಯಾನ್ ಹೂ ಬಿಗ್ಯಾನ್ ಟು ಗಿವ್ ಹಿಸ್ ಓನ್ ಅಕೌಂಟ್ ಆಫ್ ದ ಡಿಸ್ಪ್ಯೂಟ್. ನಂತರದಲ್ಲಿ ಆ ಮನುಷ್ಯನನ್ನು ಕೂಡ ಇನ್ವೈಟ್ ಮಾಡ್ತಾರೆ ಘಟನೆಯನ್ನು ವಿವರಣೆಯನ್ನು ಕೊಡಲಿಕ್ಕೆ. ಬಟ್ ದ ಕಮಿಷನ್ ಕಟ್ ಹಿಮ್ ಶಾರ್ಟ್. ಎಸ್, ಆ ವ್ಯಕ್ತಿ ಸಂಪೂರ್ಣವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಡೋದನ್ನು ಆ ಒಂದು ಕಮಿಷನ್ ಒಪ್ಕೊಳ್ಳಿಲ್ಲ, ಸ್ಟಾಪ್ ಮಾಡ್ತಾ ಇದೆ. ಸೇಯಿಂಗ್, ಮೈ ಗುಡ್ ಮ್ಯಾನ್ ಪ್ಲೀಸ್ ಕನ್ಫೈನ್ ಯುವರ್ ಸೆಲ್ಫ್ ಟು ರಿಲೆವೆಂಟ್ ಇಶ್ಯೂ. ಸುಮ್ಮನೆ ಏನೇನೋ ಹೇಳ್ಬೇಡ, ಯಾವುದು ರಿಲೆವೆಂಟ್ ಇದೆಯೋ ಅದನ್ನು ಮಾತ್ರ ಹೇಳು ಅಂಥೇಳಿ ಆ ವ್ಯಕ್ತಿಗೆ ಆ ಒಂದು ಕಮಿಷನ್ ಹೇಳ್ತಾ ಇದೆ. ವಿ ಹ್ಯಾವ್ ಆಲ್ರೆಡಿ ಹರ್ಡ್ ದ ಸರ್ಕಾಮ್ಸ್ಟಾನ್ಸಸ್ ಫ್ರಮ್ ವೇರಿಯಸ್ ಅನ್ಬಯಾಸ್ಡ್ ಸೋರ್ಸಸ್. ಎಸ್, ಬೇರೆ ಯಾವುದೇ ಒಂದು ಭೇದ ಭಾವವಿಲ್ಲದೇನೆ ನಾವೆಲ್ಲ ಈ ಘಟನೆಯನ್ನು ಸಂಪೂರ್ಣವಾಗಿ ಆಲ್ರೆಡಿ ಏನು ಮಾಡಿದ್ದೇವೆ, ಎನ್ಕ್ವೈರಿ ಮಾಡಿದ್ದೇವೆ. ಆಲ್ ವಿ ವಿಶ್ ಯು ಟು ಟೆಲ್ ಅಸ್ ಈಸ್ ವೆದರ್ ದ ಅನ್ಡೆವಲಪ್ಡ್ ಸ್ಪೇಸ್ ಇನ್ ಯುವರ್ ಹಟ್ ವಾಸ್ ಅಕ್ಯುಪೈಡ್ ಬೈ ಎನಿವನ್ ಎಲ್ಸ್ ಬಿಫೋರ್ ಮಿಸ್ಟರ್ ಎಲಿಫೆಂಟ್ ಅಸ್ಯೂಮ್ಡ್ ಹೀಸ್ ಪೊಸಿಷನ್. ಈ ಆನೆ ನಿನ್ನ ಗುಡಿಸಲಿನ ಒಳಗಡೆ ಏನು ಬಂದು ಕೂತ್ಕೊಂಡಿತ್ತೋ ಅದಕ್ಕಿಂತ ಮೊದಲು ಬೇರೆ ಯಾವುದಾದ್ರೂ ಪ್ರಾಣಿಗಳು ಬಂದು ಆ ಒಂದು ಪ್ಲೇಸನ್ನು ಆಕ್ಯುಪೈ ಮಾಡ್ಕೊಂಡಿದ್ವೋ ಇಲ್ವೋ ಅಂತಕ್ಕಂಥದ್ದನ್ನು ಮಾತ್ರ ನೀನು ಈಗ ಹೇಳು ಅಂಥೇಳಿ ಡೈರೆಕ್ಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾವೆ. ಬೇರೆ ಯಾವುದೇ ಎಕ್ಸ್ಪ್ಲನೇಷನನ್ನು ಕೊಡಲಿಕ್ಕೆ ಆ ವ್ಯಕ್ತಿಗೆ ಅವಕಾಶವನ್ನು ಆ ಕಮಿಷನ್ನಲ್ಲಿ ಕೊಡ್ತಾ ಇಲ್ಲ. ದ ಮ್ಯಾನ್ ಬಿಗ್ಯಾನ್ ಟು ಸೇ ನೋ ಬಟ್. ಎಸ್, ನೋಡಿ, ಇಲ್ಲ ಯಾರು ಬಂದು ಕೂತ್ಕೊಂಡಿರಲಿಲ್ಲ ಅಂತ ಹೇಳ್ತಿದ್ದಾಗೇ ಆ ಎಲ್ಲ ಪ್ರಾಣಿಗಳು ಅವನ ಹೇಳಿಕೆಯನ್ನು ಸ್ಟಾಪ್ ಮಾಡ್ತಾ ಇದ್ದಾವೆ. ಅಂದರೆ ಆ ಕಮಿಷನ್ ಅಲ್ಲಿಗೇನೆ ಅವನ ಮಾತುಗಳನ್ನು ಕಟ್ ಮಾಡ್ತಾ ಇದ್ದಾವೆ. But at this point, the commission declared that they had heard sufficient evidence from both sides and retired to consider their decision. ಎಸ್, ಇಲ್ಲಿಗೆ ಆ ಎರಡೂ ಕಡೆಯ ಹೇಳಿಕೆಗಳನ್ನು ಸಲ್ಲಿಸ್ತಕ್ಕಂಥದ್ದು ಸಮಯ ಮುಗಿತು, ನಾವು ಈಗ ತೀರ್ಮಾನವನ್ನು ಕೊಡ್ತಕ್ಕಂತಹ ಸಮಯ ಅಂಥೇಳಿ ಆ ಕಮಿಷನ್ ಡಿಕ್ಲೇರ್ ಮಾಡುತ್ತೆ. ಆಫ್ಟರ್ ಎಂಜಾಯಿಂಗ್ ಅ ಡೆಲಿಷಿಯಸ್ ಮೀಲ್ ಎಟ್ ದ ಎಕ್ಸ್ಪಾನ್ಸ್ ಆಫ್ ದ ರೈಟ್ ಆನರಬಲ್ ಮಿಸ್ಟರ್ ಎಲಿಫೆಂಟ್, they reached their verdict, called the man and declared as follows. ಎಸ್, ಆ ಆನೆ ಏನು ಊಟಕ್ಕೆ ರೆಡಿ ಮಾಡಿಸಿರುತ್ತೆ ಆ ಎಲ್ಲ ಕಮಿಷನ್ ಮೆಂಬರ್ಸ್ಗೆ, ಆ ಆನೆ ರೆಡಿ ಮಾಡಿರ್ತಕ್ಕಂಥ ಒಂದು ಡೆಲಿಷಿಯಸ್ ಫುಡ್ ಏನಿರುತ್ತೋ ಅದನ್ನು ಎಲ್ಲ ಆ ಕಮಿಷನ್ ಮೆಂಬರ್ಸ್ ಊಟ ಮಾಡ್ತಾರೆ. ನಂತರದಲ್ಲಿ ತಮ್ಮ ವೆರ್ಡಿಕ್ಟ್ ಅಂದರೆ
ತೀರ್ಮಾನ ಏನಿರುತ್ತೋ ಅದನ್ನು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. In our opinion, this dispute has arisen through a regrettable misunderstanding due to the backwardness of your ideas. We consider that Mr. Elephant has fulfilled his sacred duty of protecting your interests. ಎಸ್, ನಿನ್ನ ಅಜ್ಞಾನದಿಂದ ಆಗಿರತಕ್ಕಂತಹ ಕೆಲಸ ಇದು ಅಂತೇಳಿ ಆ ವ್ಯಕ್ತಿಗೆ ಆ ಪ್ರಾಣಿಗಳು ಅಥವಾ ಕಮಿಷನ್ ಹೇಳ್ತಾ ಇದೆ. ಮತ್ತು ಆ ಎಲಿಫೆಂಟ್ ಏನಿತ್ತೋ ಅದು ಒಳ್ಳೆಯ ಒಂದು ಕೆಲಸವನ್ನು ಮಾಡಿದೆ, ಸ್ಯಾಕ್ರಿಡ್ ಡ್ಯೂಟಿ ಅಂದರೆ ಪವಿತ್ರ ಕಾರ್ಯವನ್ನು ಮಾಡಿದೆ. ನಿನ್ನ ಒಂದು ಗುಡಿಸಲನ್ನು ರಕ್ಷಣೆಯನ್ನು ಮಾಡಿಬಿಟ್ಟು ತಪ್ಪಿರ್ತಕ್ಕಂಥದ್ದು ನಿನ್ನದೇ ಅನ್ನೋ ಅರ್ಥದಲ್ಲಿ ಕಮಿಷನ್ ಆ ವ್ಯಕ್ತಿಯನ್ನು ಕುರಿತು ಹೇಳ್ತಾ ಇದೆ. As it is clearly for your good that the space should be put to its most economic use, and as you yourself have not yet reached the stage of expansion which would enable you to fill it, we consider it necessary to arrange a compromise to suit both parties. ಎಲ್ಲ ತಪ್ಪುಗಳನ್ನು ಮನುಷ್ಯನ ಮೇಲೇ ಹಾಕ್ತಾ ಇದೆ ಆ ಕಮಿಷನ್. ನಿಮ್ಗಿಬ್ಬರಿಗೂ ಕೂಡ ಅನ್ಯಾಯ ಆಗಬಾರ್ದು, ಆ ರೀತಿಯ ತೀರ್ಮಾನವನ್ನು ನಾವು ಕೊಡ್ತಾ ಇದ್ದೇವೆ ಅಂಥೇಳಿ ಕಮಿಷನ್ ಹೇಳ್ತಾ ಇದೆ. ಮಿಸ್ಟರ್ ಎಲಿಫೆಂಟ್ ಶಾಲ್ ಕಂಟಿನ್ಯೂ ಹೀಸ್ ಆಕ್ಯುಪೇಷನ್ ಆಫ್ ಯುವರ್ ಹಟ್. ಎಸ್, ಇನ್ನು ಮುಂದೆ ನಿನ್ನ ಒಂದು ಗುಡಿಸಲಿನ ಆ ಒಂದು ಜಾಗ ಏನಿತ್ತೋ ಅದನ್ನು ಆ ಎಲಿಫೆಂಟ್ ಆಕ್ಯುಪೈ ಮಾಡಿಕೊಳ್ಳುತ್ತೆ, ಅಂದರೆ ಅದಕ್ಕೆ ಸೇರಿರ್ತಕ್ಕಂಥದ್ದು. ಬಟ್ ವಿ ಗಿವ್ ಯು ಪರ್ಮಿಷನ್ ಟು ಲುಕ್ ಫಾರ್ ಎ ಸೈಟ್ ವೇರ್ ಯು ಕ್ಯಾನ್ ಬಿಲ್ಡ್ ಅನದರ್ ಹಟ್ ಮೋರ್ ಸ್ಯೂಟೆಡ್ ಟು ಯುವರ್ ನೀಡ್ಸ್. ಎಸ್, ನಾವು ನಿಮಗೇನು ಮಾಡ್ತಾ ಇದ್ದೇವೆ, ಬೇರೆ ಸ್ಥಳವನ್ನು ಕೊಡ್ತಾ ಇದ್ದೇವೆ, ಸೈಟನ್ನು ಕೊಡ್ತಾ ಇದ್ದೇವೆ. ನೀನು ಬೇರೆ ಕಡೆ ಹೋಗ್ಬಿಟ್ಟು ಮತ್ತೆ ನೀನು ಒಂದು ಗುಡಿಸಲನ್ನು ಕಟ್ಕೋಬಹುದು. ನಿನಗೆ ಎಷ್ಟು ಪ್ರಮಾಣದಲ್ಲಿ ಸೂಟ್ ಆಗುತ್ತೋ ಅಷ್ಟು ಜಾಗದಲ್ಲಿ ಮಾತ್ರ ನೀನೇನು ಮಾಡ್ಕೋಬೇಕು, ಗುಡಿಸಲನ್ನು ಕಟ್ಕೋ ಅಂತಕ್ಕಂತಹ ಒಂದು ಅವಕಾಶವನ್ನು ಆ ವ್ಯಕ್ತಿಗೆ ಕೊಡ್ತವೆ. ಬಟ್ ಅವನ ಒಂದು ಗುಡಿಸಲು ಮೊದಲಿಗೆ ಏನಿತ್ತೋ ಅದನ್ನು ಆನೆಯ ಸುಪರ್ದಿಗೆ ಕೊಡ್ತಾ ಇದ್ದಾವೆ. ಮೋರ್ ಸೂಟೆಡ್ ಟು ಯುವರ್ ನೀಡ್ಸ್ ಆ್ಯಂಡ್ ವಿ ವಿಲ್ ಸಿ ದ್ಯಾಟ್ ಯು ಆರ್ ವೆಲ್ ಪ್ರೊಟೆಕ್ಟೆಡ್. ನಿನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಆಗಿದೆ. ಬಟ್ ನೀನೇನಪ್ಪ ಅಂದರೆ ಬೇರೆ ಗುಡಿಸಲನ್ನು ಕಟ್ಕೋ ಅಂಥೇಳಿ ತೀರ್ಮಾನವನ್ನು ಕಮಿಷನ್ ಕೊಡ್ತಾ ಇದೆ. ಅಂದರೆ ಮನುಷ್ಯನಿಗೆ ಇಲ್ಲಿ ಆ ಪ್ರಾಣಿಗಳೆಲ್ಲವೂ ಸೇರಿಕೊಂಡು ಮೋಸ ಮಾಡ್ತಾ ಇದ್ದಾವೆ, ಅನ್ಯಾಯವನ್ನು ಮಾಡ್ತಾ ಇದ್ದಾವೆ. The man having no alternative and fearing that his refusal might expose him to the teeth and claws of members of the commission. ಆ ವ್ಯಕ್ತಿಗೆ ಅರ್ಥ ಆಗುತ್ತೆ ಈ ಎಲ್ಲ ಪ್ರಾಣಿಗಳು ನನಗೆ ಮೋಸ ಮಾಡ್ತಾ ಇದ್ದಾವೆ ಅಂತ. ಆದರೆ ಆ ಪ್ರಾಣಿಗಳನ್ನು ಎದುರು ಹಾಕ್ಕೊಳ್ತಕ್ಕಂತಹ ಧೈರ್ಯ ಇರೋದಿಲ್ಲ. ಅವರೆಲ್ಲರೂ ಕೂಡ ಕ್ರೂರ ಪ್ರಾಣಿಗಳಾಗಿರ್ತವೆ. ಅವರನ್ನು ಎದುರು ಹಾಕ್ಕೊಂಡ್ರೆ ಇವನ ಜೀವಕ್ಕೆ ಆಪತ್ತು ಇದೆ ಅಂತಕ್ಕಂಥದ್ದು ಅವನಿಗೆ ತಿಳಿದಿರುತ್ತೆ. ಹಾಗಾಗಿ ಅನಿವಾರ್ಯವಾಗಿ ಆ ಕಮಿಷನ್ ಏನು ಹೇಳುತ್ತೋ ಅದನ್ನು ಅವನು ಫಾಲೋ ಮಾಡಲೇಬೇಕಾಗುತ್ತೆ. ಡಿಡ್ ಆ್ಯಸ್ ದೇ ಸಜೆಸ್ಟೆಡ್, ಅವರು ಹೇಳಿದಾಗೇ ಇವನೇನು ಮಾಡ್ತಾನೆ, ಸಪ್ರೇಟಾಗಿ ಮತ್ತೊಂದು ಗುಡಿಸಲನ್ನು ಕಟ್ಕೊಳ್ತಾ ಇದ್ದಾನೆ. But no sooner had he built another hut than Mr. Rhinoceros charged in with his horn lowered and ordered the man to quit. ಆ ಕಮಿಷನ್ ಹೇಳಿದಾಗಿನೇ ಹೊಸ ಗುಡಿಸಲನ್ನು ವ್ಯಕ್ತಿಯನ್ನು ಹೋಗಿ ಕಟ್ಕೊಳ್ತಾನೆ. ಆದರೆ ಅದು ಬಹಳ ಹೊತ್ತು ಇರುವುದಿಲ್ಲ. ಯಾಕೆಂದರೆ ಅಲ್ಲಿರ್ತಕ್ಕಂತಹ ರೈನೋಸಾರಸ್ ಏನಿರುತ್ತೋ ಆ ವ್ಯಕ್ತಿ ಕಟ್ಟಿಕೊಂಡಂತಹ ಹೊಸ ಗುಡಿಸಲನ್ನು ಕೂಡ ಆಕ್ರಮಣ ಮಾಡಿಕೊಂಡು ಆ ವ್ಯಕ್ತಿಯನ್ನು ಆಚೆ ಹಾಕ್ತಾ ಇದೆ. A royal commission was given appointed to look into the matter. ಮತ್ತೆ ಏನು ಮಾಡುತ್ತೆ, ಈ ಒಂದು ಕಮಿಷನ್ ಏನಿತ್ತೋ ಮತ್ತೆ ನೇಮಕ ಆಗುತ್ತೆ ಏನು ಪ್ರಾಬ್ಲಮ್ ಆಗಿದೆ ಅದನ್ನು ಪರಿಹರಿಸಲಿಕ್ಕೆ. ಬಟ್ ಯಾವುದೇ ಬದಲಾವಣೆ ಆಗ್ತಾ ಇಲ್ಲ. ಆ್ಯಂಡ್ ದ ಸೇಮ್ ಫೈಂಡಿಂಗ್ ವಾಸ್ ಗಿವನ್. ಮೊದಲಿಗೆ ಆನೆಗೆ ಯಾವ ರೀತಿ ಹಟ್ಟನ್ನು ಆ ಕಮಿಷನ್ ಕೊಟ್ಟಿತ್ತೋ ಈಗ ಆ ರೈನೋಸಾರಸ್ಗೆ ಆ ಹಟ್ಟು ಕೊಟ್ಬಿಟ್ಟು ನೀನು ಹೊಸ ಗುಡಿಸಲನ್ನು ಕಟ್ಕೋ ಅಂತೇಳಿ ಆ ವ್ಯಕ್ತಿಗೆ ಮತ್ತೆ ತೀರ್ಮಾನವನ್ನು ಕೊಡ್ತವೆ. This procedure was repeated until Mr. Buffalo, Mr. Leopard, Mr. Hyena and the rest were all accommodated with new huts. ಹೊಸ ಗುಡಿಸಲನ್ನು ಯಾವಾಗ ಆ ವ್ಯಕ್ತಿ ಕಟ್ಕೊಳ್ತಾನೋ ಆಗ ಈ ಎಲ್ಲ ಪ್ರಾಣಿಗಳು ಒಂದೊಂದೇ, ಮೊದಲಿಗೆ ಬಫೆಲೋ ಬಂತು, ಲೆಪರ್ಡ್ ಬಂತು, ಹೈನಾ ಬಂತು, ಹೀಗೆ ಒಂದೊಂದೇ ಪ್ರಾಣಿಗಳು ಆ ಎಲ್ಲ ಗುಡಿಸಲನ್ನು ಕೂಡ ಆಕ್ಯುಪೈ ಮಾಡ್ಕೊಳ್ತಾ ಹೋಗ್ತವೆ, ವ್ಯಕ್ತಿಯನ್ನು ಹೊರಗಡೆ ಹಾಕ್ತಾ ಹೋಗ್ತವೆ. ಆ ವ್ಯಕ್ತಿ ಪದೇ ಪದೇ ನಿರಾಶ್ರಿತನಾಗ್ತಾ ಹೋಗ್ತಾನೆ. Then the man decided that he must adopt an effective method of protection, since commissions of inquiry did not seem to be of any use to him. ಆ ವ್ಯಕ್ತಿ ಒಂದನ್ನು ಅರ್ಥ ಮಾಡ್ಕೊಳ್ತಾನೆ, ಈ ಪ್ರಾಣಿಗಳು ನನ್ನನ್ನು ಹೊಸ ಮನೆ ಅಥವಾ ಹೊಸ ಗುಡಿಸಲನ್ನು ಕಟ್ಟಿಕೊಂಡಾಗ ಖಂಡಿತವಾಗ್ಲೂ ಹೊರ ಹಾಕ್ತಾನೆ ಹೋಗ್ತವೆ. ನಾನು ಹೀಗೆ ಮಾಡಿದರೆ ನನ್ನ ಒಂದು ರಕ್ಷಣೆ ಆಗೋದಿಲ್ಲ. ತುಂಬ ಎಫೆಕ್ಟಿವ್ ಆಗಿರ್ತಕ್ಕಂತಹ ಒಂದು ಮೆಥಡನ್ನು ನಾನು
ಹುಡುಕ್ಲೇಬೇಕಾಗುತ್ತೆ ನನ್ನ ರಕ್ಷಣೆಗೋಸ್ಕರ ಅಂತಕ್ಕಂತಹ ಒಂದು ತೀರ್ಮಾನವನ್ನು ಅವನು ಮಾಡ್ತಾ ಇದ್ದಾನೆ. ಒಂದು ಆಲೋಚನೆ ಅವನಿಗೆ ಬರ್ತಾ ಇದೆ. ಹಿ ಸ್ಯಾಟ್ ಡೌನ್, ಕೂತ್ಕೊಂಡು ವಿಚಾರ ಮಾಡ್ತಾ ಇದ್ದಾನೆ. ಆ್ಯಂಡ್ ಸೆಡ್, ಎಸ್ ಏನು ಹೇಳ್ತಾನೆ ನೋಡಿ, ಎನ್ಗೆಂಡ ಥೈ ಎಂಡೆಗಾಗ ಮೊಟೆಗಿ, which literally means there is nothing that treads on the earth that cannot be trapped, or in other words you can fool people for a time but not forever. ಎಸ್ ಇದರ ಅರ್ಥ ಇಷ್ಟೇ. ಒಬ್ಬ ವ್ಯಕ್ತಿಯನ್ನು ಸ್ವಲ್ಪ ಸಮಯದವರೆಗೆ ಮೂರ್ಖರನ್ನಾಗಿ ಮಾಡಬಹುದು, ಬಿಟ್ಟರೆ ಫಾರ್ ಎವರ್ ಅಂದರೆ ಶಾಶ್ವತವಾಗಿ ಅವರನ್ನು ಮೂರ್ಖರನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅವನು ಹೇಳ್ಕೊಳ್ತಾನೆ. ಅಂದರೆ ಇಷ್ಟು ದಿನಗಳ ಕಾಲ ಈ ಎಲ್ಲ ಪ್ರಾಣಿಗಳು ನನಗೆ ಮೋಸ ಮಾಡ್ತಾ ಇದ್ದಾವೆ, ಇದು ಶಾಶ್ವತ ಅಲ್ಲ, ಖಂಡಿತ ಇವರೆಲ್ಲರ ಮೋಸಕ್ಕೆ ನಾನು ಒಂದು ತಂತ್ರವನ್ನು ರೂಪಿಸಲೇಬೇಕು ಅಂತಕ್ಕಂಥದ್ದನ್ನು ಅವನು ಅಲ್ಲಿ ವಿಚಾರ ಮಾಡ್ತಾ ಇದ್ದಾನೆ. ಅರ್ಲಿ ಒನ್ ಮಾರ್ನಿಂಗ್ when the huts already occupied by the jungle lords were all beginning to decay and fall to pieces. ಎಸ್ ಒಂದು ದಿನ ಏನಾಗ್ತಾ ಇದೆ, ಆ ಎಲ್ಲ ಪ್ರಾಣಿಗಳು ಆಲ್ರೆಡಿ ಇವನು ನಿರ್ಮಾಣ ಮಾಡಿರ್ತಕ್ಕಂತಹ ಎಲ್ಲ ಗುಡಿಸಲುಗಳನ್ನು ಆಕ್ಯುಪೈ ಅಂದರೆ ವಶಪಡಿಸ್ಕೊಂಡಿರ್ತವೆ. ಕಾಲಕ್ರಮೇಣ ಅವೆಲ್ಲವೂ ಏನಾಗ್ತವೆ, ಡಿಕೆ ಅಂದರೆ ನಾಶವಾಗಿ ಹೋಗ್ತವೆ, ಆ ಗುಡಿಸಲುಗಳು ಹಾಳಾಗ್ತಾ ಹೋಗ್ತವೆ. ಪೀಸಸ್ ಅಂದರೆ ಅವೆಲ್ಲ ಮುರ್ಕೊಂಡು ಬೀಳ್ತಾ ಇರ್ತವೆ ತುಂಬ ದಿನಗಳಾದ ನಂತರದಲ್ಲಿ. He went out and built a bigger and better hut a little distance away. ಸ್ವಲ್ಪ ದೂರದಲ್ಲಿ, ಏನು ಈ ಎಲ್ಲ ಗುಡಿಸಲುಗಳನ್ನು ಕಟ್ಟಿದ್ನಲ್ವ ಅದಕ್ಕಿಂತ ಸ್ವಲ್ಪ ದೂರದಲ್ಲಿ ಬಿಲ್ಟ್ ಅ ಬಿಗ್ಗರ್, ಸ್ವಲ್ಪ ದೊಡ್ಡದಾಗಿರ್ತಕ್ಕಂತಹ ಮತ್ತು ಬೆಟರ್, ಉತ್ತಮವಾಗಿರ್ತಕ್ಕಂತಹ ಒಂದು ಗುಡಿಸಲನ್ನು ಈ ವ್ಯಕ್ತಿ ನಿರ್ಮಾಣ ಮಾಡ್ತಾ ಇದ್ದಾನೆ. ನೋ ಸೂನರ್ ಹ್ಯಾಡ್ ಮಿಸ್ಟರ್ ರೈನೋಸಾರಸ್ ಸೀನ್ ಇಟ್ ದ್ಯಾನ್ ಹಿ ಕೇಮ್ ರಶಿಂಗ್ ಇನ್. ರೈನೋಸಾರಸ್ ಆ ಹೊಸ ಗುಡಿಸಲನ್ನು ನೋಡುತ್ತೆ, ಅದನ್ನು ಆಕ್ಯುಪೈ ಮಾಡ್ಕೋಬೇಕು ಅಂತೇಳಿ ಅದು ರಶಿಂಗ್ ಇನ್ ಅಂದರೆ ಅಲ್ಲಿಗೆ ಬರ್ತಾ ಇದೆ. ಓನ್ಲಿ ಟು ಫೈಂಡ್ ದ್ಯಾಟ್ ಮಿಸ್ಟರ್ ಎಲಿಫೆಂಟ್ ವಾಸ್ ಆಲ್ರೆಡಿ ಇನ್ಸೈಡ್. ಬಂದು ನೋಡಿದಾಗ ಆಲ್ರೆಡಿ ಅಲ್ಲಿ ಎಲಿಫೆಂಟ್ ಇರ್ತಕ್ಕಂಥದ್ದನ್ನು ರೈನೋಸಾರಸ್ ಗಮನಿಸ್ತಾ ಇದೆ. ಸೌಂಡ್ ಸ್ಲೀಪ್ ಅಂದರೆ ಎಲಿಫೆಂಟ್ ಅಲ್ಲಿ ಆಲ್ರೆಡಿ ಮಲಗಿರುತ್ತೆ. ಮಿಸ್ಟರ್ ಲೆಪರ್ಡ್ ನೆಕ್ಸ್ಟ್ ಕೇಮ್ ಇನ್ ಅಟ್ ದ ವಿಂಡೋ. ನಂತರದಲ್ಲಿ ಲೆಪರ್ಡ್ ಕೂಡ ಅಲ್ಲಿಗೆ ಬರ್ತಾ ಇದೆ. ಮಿಸ್ಟರ್ ಲಯನ್, ಮಿಸ್ಟರ್ ಫಾಕ್ಸ್ ಆ್ಯಂಡ್ ಮಿಸ್ಟರ್ ಬಫೆಲೋ ಎಂಟರ್ಡ್ ದ ಡೋರ್ಸ್. ಎಲ್ಲ ಪ್ರಾಣಿಗಳು ಒಂದೊಂದಾಗಿ ಆ ಬಾಗಿಲಲ್ಲಿ ಬರ್ತಾ ಇದ್ದಾವೆ. ವೈಲ್ ಮಿಸ್ಟರ್ ಹೈನಾ ಹೌಲ್ಡ್ ಫಾರ್ ಎ ಪ್ಲೇಸ್ ಇನ್ ದ ಶೇಡ್ ಆ್ಯಂಡ್ ಮಿಸ್ಟರ್ ಅಲಿಗೇಟರ್ ಬಾಸ್ಕ್ಡ್ ಆನ್ ದ ರೂಫ್. ಎಸ್, ಅಲಿಗೇಟರ್ ಅಂದರೆ ಮೊಸಳೆ ಏನಿರುತ್ತೋ ಅದು ಆ ಗುಡಿಸಲಿನ ಮೇಲೆ ಇರುತ್ತೆ. ಮಿಸ್ಟರ್ ಹೈನಾ ಕೂಡ ಅಲ್ಲಿ ಬಂದಿರುತ್ತೆ. ಪ್ರೆಸೆಂಟ್ಲಿ ದೇ ಆಲ್ ಬಿಗ್ಯಾನ್ ಡಿಸ್ಪ್ಯೂಟಿಂಗ್ ಅಬೌಟ್ ದೇರ್ ರೈಟ್ಸ್ ಆಫ್ penetration, and from disputing they came to fighting, and while they were all embroiled together the man set the hut on fire. ಆ ಎಲ್ಲ ಪ್ರಾಣಿಗಳು ಬಂದವು ಏನು ಮಾಡ್ತವೆ, ಈ ಗುಡಿಸಲು ನನಗೆ ಸೇರಬೇಕು ಅಂತೇಳಿ ಆ ಎಲ್ಲ ಪ್ರಾಣಿಗಳು ಡಿಸ್ಪ್ಯೂಟ್ ಅಂದರೆ ಜಗಳ ಮಾಡಲಿಕ್ಕೆ ತೊಡಗುತ್ತವೆ. ಈ ರೀತಿ ಒಂದು ಜಗಳ ಅಲ್ಲಿ ನಿರ್ಮಾಣ ಆಗುತ್ತೆ ಆ ಎಲ್ಲ ಪ್ರಾಣಿಗಳ ಮಧ್ಯದಲ್ಲಿ. ಆ ಗುಡಿಸಲು ತಮಗೆ ಸೇರಬೇಕು ಅಂತಕ್ಕಂಥದ್ದು ಅವರ ವಾದ ಆಗಿರುತ್ತೆ. ಅದೇ ಸಂದರ್ಭದಲ್ಲಿ ಈ ವ್ಯಕ್ತಿ ಏನು ಮಾಡ್ತಾನೆ, ಆ ಗುಡಿಸಲಿಗೆ ಫೈರ್ ಅಂದರೆ ಬೆಂಕಿಯನ್ನು ಹಚ್ತಾ ಇದ್ದಾನೆ. ಬರ್ನ್ಟ್ ಇಟ್ ಟು ದ ಗ್ರೌಂಡ್, ಸುಟ್ಟು ಅದನ್ನು ಭೂಮಿಗೆ ಬೀಳೋ ಹಾಗೆ ಮಾಡ್ತಾನೆ. ಜಂಗಲ್ ಲಾರ್ಡ್ಸ್ ಆ್ಯಂಡ್ ಆಲ್, ಅದರ ಒಳಗಡೆ ಇದ್ದಂತಹ ಜಂಗಲ್ ಲಾರ್ಡ್ಸ್, ಈ ಕಮಿಷನ್ ಏನಿತ್ತೋ ಆ ಎಲ್ಲ ವ್ಯಕ್ತಿಗಳು ಅಂದರೆ ಆ ಕಾಡು ಪ್ರಾಣಿಗಳೆಲ್ಲ ಒಳಗಡೆನೇ ಇರ್ತವೆ, ಕಿತ್ತಾಡ್ತಾ ಇರ್ತವೆ. ಅದೇ ಸಂದರ್ಭಕ್ಕೆ ಇವನು ಆ ಗುಡಿಸಲಿಗೆ ಬೆಂಕಿ ಹಚ್ತಾನೆ. ಆ ಗುಡಿಸಲು ಸಮೇತ ಆ ಎಲ್ಲ ಪ್ರಾಣಿಗಳ ಸಮೇತ ಎಲ್ಲವೂ ಸುಟ್ಟು ನೆಲಕ್ಕೆ ಬೀಳ್ತಾ ಇದೆ. ದೆನ್ ಹಿ ವೆಂಟ್ ಹೋಮ್ ಸೇಯಿಂಗ್, ಹೇಳ್ತಾ ಮನೆಗೆ ಹೋಗ್ತಾನೆ. ಪೀಸ್ ಈಸ್ ಕಾಸ್ಟ್ಲಿ. ಎಸ್, ಶಾಂತಿ ಅಂತಕ್ಕಂಥದ್ದು ತುಂಬ ಕಾಸ್ಟ್ಲಿ, ಬಟ್ ಇಟ್ಸ್ ವರ್ತ್ ದ ಎಕ್ಸ್ಪೆನ್ಸ್. ಅದಕ್ಕಾಗಿ ನಾವು ಏನು ಹೋರಾಟ ಮಾಡಲೇಬೇಕಾಗತ್ತೆ. ಈಗ ಶಾಂತಿ ನೆಲೆಸುತ್ತೆ, ತಾನು ನೆಮ್ಮದಿಯಾಗಿ ಜೀವನ ಮಾಡಬಹುದು ಅನ್ನೋದು ಅವನ ಮಾತಿನ ಅರ್ಥ ಆಗಿರುತ್ತೆ. ಆ್ಯಂಡ್ ಲಿವ್ಡ್ ಹ್ಯಾಪಿಲಿ ಎವರ್ ಆಫ್ಟರ್. ಅಲ್ಲಿಂದ ಅವನು ಸಂತೋಷದ ದಿನಗಳನ್ನು ಕಳೀತಾ ಹೋಗ್ತಾನೆ ಆ ಒಂದು ಜಂಗಲಲ್ಲಿ. ವಿದ್ಯಾರ್ಥಿಗಳೇ, ಈ ಒಂದು ಲೆಸನ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಯಾವುದಾದ್ರೂ ಲೆಸನ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನಲ್. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್ ಬಾಯ್.